ನಾ ಸಾಯಕ್ಕವಲ್ಲ ಅಂದರೆ ನಿಮ್ಮ ಅಪ್ಪಗೂ ಬಿಟ್ಟುದಲ್ಲ. ಮನೆ ಕಟ್ತೀನಿ ಬೀಳಬಾರ್ದು ಅಂದರೆ ಯಾರಿಗೂ ಸಾಧ್ಯ ಇಲ್ಲ. ಜಗತ್ತಿನೊಳಗೆ ನಮ್ಮ ಮೂರ್ಖತನ ಏನು ಅಂದ್ರೆ ಬಂದದ್ದಕ್ಕೆ ಸುಖ ದುಃಖ ಪಡ್ತೇವೆ, ಆನಂದ ಪಡ್ತೇವೆ. ಯಾಕೆ ಈ ಆನಂದ ಬಂತು, ಯಾಕೆ ಈ ದುಃಖ ಬಂತು ಅಂತ ತಿಳ್ಕೊಂಡು ನಾವೆಂದೂ ಕೂಡ ವಿಚಾರ ಮಾಡಲಿಕ್ಕೆ ತಯಾರು ಇಲ್ಲ. ಅಂದರೆ ದುಃಖ ಬಿಟ್ಟಿಲ್ಲ. ಅವಿಚಾರೇಣ ಕೃತ ಬಂಧ ವಿಚಾರೇಣ ಇವ ನಿವರ್ತತೆ. ವಿಚಾರ ಇಲ್ಲದೆ ಇರುವುದರಿಂದ ಬಂದ ದುಃಖವು ವಿಚಾರ ಮಾಡಿದರನೇ ಹೋಗುತ್ತದೆ. ಬೆಳಕು ಹತ್ತಲಾರ್ದ ಬಟ್ಟಕ್ಕೆ ತೋರುವ ಕತ್ತಲೆ ಬೆಳಕು ಹಚ್ಚೋದ್ರೆ ದೀಪ ಅಂದ್ರೆ ಕತ್ತಲೆ ಹೋಗ್ತದೆ, ಸೀದಾ ಮಾತದ, ಎಲ್ಲರಿಗೂ ಗೊತ್ತದ. ಪರಂತು ನಾವು ದುಃಖ ಯಾಕೆ ಬರ್ತದೆ ಅದು ವಿಚಾರ ಮಾಡೋಂಗಿಲ್ಲ. ಸುಖ ಬರಲಿ ಸುಖ ಬರಲಿ ಸುಖ ಬರಲಿ. ದುಃಖನೂ ಪುಕ್ಕಟ್ಟು ಬಂದಿಲ್ಲ, ಸುಖನೂ ಪುಕ್ಕಟ್ಟು ಬರೋಂಗಿಲ್ಲ. ಈ ತಿಳ್ಕೊರಿ ನೀವು. ದುಃಖನೂ ಸುಮ್ಮನೆ ಬಂದಿಲ್ಲ, ಏನೋ ತಪ್ಪು ಮಾಡಿದೆ ಅಂತ ಬಂದದ. ಹಂಗೆ ಸುಖನೂ ಪುಕ್ಕಟ್ಟು ಬರೋಂಗಿಲ್ಲ, ಏನಾರೇ ಚಲೋ ಮಾಡಿದರೆ ಸುಖ ಬರ್ತದೆ. ಅದಕ್ಕೆ ನಮ್ಮಲ್ಲಿ ಮಹಾನುಭಾವರು ಇದು ದುಃಖಕ್ಕೆ ಏನು ಕಾರಣ, ಸುಖಕ್ಕೆ ಏನು ಕಾರಣ ಅನ್ನೋದನ್ನು ಮನುಷ್ಯ ವಿಚಾರ ಮಾಡಬೇಕು. ಅದನ್ನು ವಿಚಾರ ಮಾಡೋಕ್ಕೆ ಪರಮಾತ್ಮನ ದೇಹ ಕೊಟ್ಟನು, ಮನುಷ್ಯನ ದೇಹವನ್ನು. ದನ ಎಂದೂ ಮಾಡೋಂಗಿಲ್ಲ, ಹೋಗ್ತದೆ ಹಂಗೆ. ನಾವು ಗೊತ್ತಿದ್ದು ಮಾಡಿದ್ರೆ ನಮಗೆ ದನ ಅಂತಾರೆ. ಮನುಷ್ಯ ಇದ್ದೇನು, ದನ ಇದ್ದೆ, ಏನು ಕತ್ತಿದ್ದೆ, ನಾಯಿ ಇದ್ದೆ, ಹಂದಿದ್ದೆ. ಯಾಕೆ ಗೊತ್ತಿದ್ದು ಮಾಡಿದೆ ಅಂದ್ರೆ ನಿನಗೆ ದನ ಅಂತಾರೆ, ಕತ್ತಿ ಅಂತಾರೆ. ಮನುಷ್ಯನಿಗೆ ಹುಚ್ಚ ಅಂತಾರೆ, ಬುದ್ಧಿಗೇಡಿ ಅಂತಾರೆ, ಪಾಪಿ ಅಂತಾರೆ. ಒಂದು ಶಬ್ದ ಅದಾವ, 100 ಶಬ್ದಗಳು ಅದಾವೆ ನಮಗೆ. ಅದಕ್ಕೇ ಮೊದಲು ವಿಚಾರ ಮಾಡಬೇಕು, ದುಃಖ ಯಾಕೆ ಬರ್ತದೆ. ನಾವು ಮನುಷ್ಯನಾಗಿ ಹುಟ್ಟಿದ್ದೇವೆ, ಮನುಷ್ಯ ವಿಚಾರ ಮಾಡಕ್ಕೆ ಕೊಟ್ಟದ. ಬರೀ ಉಣ್ಣುತ್ತೂ ವಿಚಾರ ಮಾಡೋಂಗಿಲ್ಲ. ನಾಯಿನೂ ಕೂಡ ಹಳಸೋದು ಹಾಕಿದ್ರೆ ತಿನ್ನಂಗಿಲ್ಲ, ಮುಚ್ಚಿ ನೋಡಿ ಬಿಟ್ಟು ಹೋಗ್ಬಿಡ್ತದೆ. ಅದಕ್ಕೂ ಉಣೋದ್ರಾಗ ಜ್ಞಾನ ಅದ, ಕೇಳೋದ್ರಾಗ ಜ್ಞಾನ ಅದ, ಮುಟ್ಟೋದ್ರಾಗ ಜ್ಞಾನ ಅದ. ಅವಕ್ಕೆಲ್ಲ ನಮ್ಗಿಂತ ಹೆಚ್ಚಿಗೆ ಜ್ಞಾನ ಅದ. ಆದರೆ ಮನುಷ್ಯನಿಗೆ ದನ ಅನ್ನಂಗಿಲ್ಲ. ಮನುಷ್ಯ ನಹಿ ಮನುಷ್ಯಾತ್ ಶ್ರೇಷ್ಠತರಂ ಕಿಂಚಿದಸ್ತಿ. 84 ಜೀವರದಾರ, ಅದರೊಳಗೆ ಮನುಷ್ಯನಂಥ ಶ್ರೇಷ್ಠನೇ ಯಾರೂ ಇಲ್ಲ. ಎದರಾಗ ಅದು ಗೊತ್ತಿಲ್ಲ. ಮನುಷ್ಯನ ಶ್ರೇಷ್ಠ ಯಾಕೆ ಅಂತಾರೆ ಗೊತ್ತಿಲ್ಲ. ಏನೋ ಉಣೋದ್ರಾಗ ಶ್ರೇಷ್ಠ ಇದ್ದೀರಿ, ಏನು ನೋಡೋದ್ರಾಗ ಶ್ರೇಷ್ಠ ಇದ್ದೀರಿ, ಏನು ಕೇಳೋದ್ರಾಗ ಶ್ರೇಷ್ಠ ಇದ್ದೀರಿ, ಏನು ಮುಟ್ಟೋದ್ರಾಗ. ನಿಮ್ಗಿಂತ ಪ್ರಾಣಿ ಭಾಳ ಚಲೋ ಅದಾವ. ಎರಡು ದೂರಿಂದ ನೋಡ್ತಾವ್ರಿ. ಆಕಾಶದಾಗ ಮ್ಯಾಲೆ ಇರ್ತದೆ ಹದ್ದ, ಭೂಮಿ ಮೇಲೆ ಬಿದ್ದು ಮಾಂಸದ ತುಂಡ ಓಡಿ ಬರ್ತದೆ ಸೇದ. ಎರಡು ದೂರಿಂದ ನೋಡ್ತಾರೆ, ನಿಮ್ಗೆ ಕಾಣ್ತಾವ. ದುರ್ಬೀನ್ ಹಚ್ಬೇಕು ನಿಮಗೆ. ಮನೆ ಮುಂದೆನೇ ಕಾಣಂಗಿಲ್ಲ, ದಾರಿ ಕಾಣಂಗಿಲ್ಲ, ಎಡವಿ ಬೀಳ್ತಾರೆ. ಯಾಕೆ ಬಿದ್ದು ಕಾಣಲಿಲ್ಲ ರೀ ಅಂತ. ಕಣ್ಣು ಅದಾವ ಇಲ್ಲ ನಿನಗೆ, ಕಾಲ ಕಣ್ಣು ಎಡ್ಕೋತಿ, ಕಣ್ಣು ಅದಾವ ಇಲ್ಲ ನಿನಗೆ. ಅಲ್ಲಿಂದ ನೋಡ್ತದೆ, ಕಿಲೋಮೀಟ್ರ್ ಮೇಲಿಂದ ನೋಡ್ತದೆ ಹದ್ದ. ಮಾಂಸದ ತುಂಡು ನೋಡಿ, ತುಕುಡಿ ನೋಡಿ ಕೆಳಗೆ ಬೀಳ್ತದೆ. ಅದು ಇಷ್ಟು ದೂರಿಂದ ಕಾಣ್ತದೆ ನಿನಗೆ. ಯಾಕೆ ಏನಾಗ್ಯದ್ರಿ, ಕಾಲು ಮುರು ಯಾಕ್ರಿ ಎಡವೀನಿ ರೀ, ಬಿದ್ದೀನಿ ರೀ. ಎಲ್ಲಿ? ರೋಡ್ ಮೇಲೆ. ಅಯ್ಯೋ ಎಷ್ಟು ಶಾಣೆ ಇದ್ದೀಯಪ್ಪ. ದನ ಬೇಕು ನೀ ಬೇಡ ಅದಲ್ಲ, ಹದ್ದು ಬೇಕು ನೀ ಬೇಡ ಅದಲ್ಲ. ಮತ್ತು ಮನುಷ್ಯನಿಗೆ ಯಾವುದಕ್ಕೆ ಶ್ರೇಷ್ಠ ಅಂದರು? ಮನುಷ್ಯ ಜನ್ಮ ಬಹಳ ದೊಡ್ಡದಪ್ಪ, ಕೆಡಿಸಬೇಡ ಬಿಟ್ರಿ ಅಪ್ಪ, ಏನು ಕೆಡಿಸಿ ಬಿಟ್ಟಿರಪ್ಪ ಅಂತ ಹಾಡ್ತಾರೆ. ಯಾಕೆ ದೊಡ್ಡದದ ಯಾರಿಗೂ? ಯಾವ ಪ್ರಾಣಿಗಳು ಯಾವುದು ನೋಡೋಕ್ಕಾಗಂಗಿಲ್ಲ ಅದು ನೋಡಿದ್ರೆ, ಯಾವ ಪ್ರಾಣಿಗಳು ಯಾವುದು ಕೇಳೋಕ್ಕೆ ಸಾಧ್ಯ ಇಲ್ಲ ಅದನ್ನು ಕೇಳಿದ್ರೆ, ಯಾವ ಪ್ರಾಣಿಗಳು ಏನು ಆಡೋಕ್ಕೆ ಬರೋಂಗಿಲ್ಲ ಅದನ್ನು ಆಡಿದ್ರೆ, ಯಾವ ಪ್ರಾಣಿಗಳು ಎಲ್ಲಿ ಹೋಗಕ್ಕೆ ಬರೋಂಗಿಲ್ಲ ನೀವು ಅಲ್ಲಿಗೆ ಹೋದರೆ, ಯಾವ ಪ್ರಾಣಿಗಳು ಏನು ಮಾಡೋಂಗಿಲ್ಲ ಅದು ಮಾಡಿದ್ರೆ ಶಾಣೆ ಅಂತಾರೆ. ಅದು ಮಾಡಿದ್ರೆ ನನಗೇನಂತಾರೆ? ಅವು ತಿಂತಾವೆ, ಅವು ನೋಡ್ತಾವೆ, ಅವು ಮಕ್ಕಳು ಹಡಿತಾವೆ, ಅವು ತಮ್ಮ ಬಂದಂಗೆ ಮನೆ ಕಟ್ಕೋತಾವೆ, ಮತ್ತು ಅವು ಕಟ್ತಾವೆ ಮನೆ. ನೀವು ಕಟ್ಟೋ ಮನೆಗಿಂತ ಅವ್ರ ಮನೆ ಭಾಳ ಭಾರಿ ಇರ್ತಾವೆ. ನಿಮ್ಮ ಮನೆ ಕಟ್ಟೋದು ಸೋರ್ತಾವೆ. ಆ ಗೀಜಗನ ಗೂಡಾತ ಕಟ್ತದೆ ನೋಡ್ರಿ, ನಿಮ್ಮ ಮನೆ ಬೀಳ್ತದೆ. ಅದು ತೆಗ್ನಾಗ ನೀರಾಗ ಫಂಟಿ ಹೋಗಿರಬೇಕು, ಆ ಫಂಟಿ ತುದಿ ಕಟ್ತದೆ. ಯಾವ ಪ್ರಾಣಿ ಬರೋಂಗಿಲ್ಲ, ಹಿಡಕ್ಕೆ ಬಂದ್ರೆ ಬಾಯಿ ಬಿದ್ದು ಸಾಯ್ಬೇಕು ಅವು. ಎಷ್ಟು ಶಾಣೆ ಅದಾವ್ರಿ. ಬೇಕಾಷ್ಟು ಮಳೆ ಬರಲಿ ಎಂದರೆ ಅದು ತೊಯ್ದದ. ನಿಮ್ಮ ಮನೆ ಎಲ್ಲರೂ ಹಸಿ ಉಳ್ದದ, ಒಣಗ್ಯದ, ಎಲ್ಲ ಹಸಿ ಆಗ್ಯದ.
ಇಟ್ಟು ಶಾಣೆ ನೀ ಇಂಜಿನಿಯರ್ ಇದ್ದಿ ಪರಂತು ನಿನಗಿಂತ ಶಾಣೆ ಅದಾವು. ಅದಕ್ಕೆ ಮಹಾತ್ಮರು ನಮಗೆ ಹೇಳ್ತಾರೆ, ಅದು ಶಾಣೆ ಅಲ್ಲ. ಮನೆ ಕಟ್ಟೋದ್ರಾಗ, ರೊಕ್ಕ ಗಳಿಸೋದ್ರಾಗ, ಮಾಡ್ಯಾಗ ಕಟ್ಟೋದ್ರಾಗ, ಉಡೋದ್ರೊಳಗೆ ಉಣೋದ್ರೊಳಗೆ ನಮ್ಗಿಂತನೂ ಪ್ರಾಣಿಗಳು ಭಾಳ ಹುಷಾರು ಅದಾವೆ. ಅದಕ್ಕೆ ಪರಮಾತ್ಮ ಈ ದೇಹವನ್ನು ಕೊಟ್ಟಿಲ್ಲ. ಈ ತಿಳ್ಕೋರಿ ನೀವು, ಯಾವುದು ದನ ಕತ್ತಿ 83 ಲಕ್ಷ ಜೀವರಾಶಿಗಳು ಯಾಕೆ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ಮಾಡಿದ್ರೆ ಅವನಿಗೆ ಮನುಷ್ಯ ಅಂತ. ಮನುಷ್ಯನಿಗೆ ಬರೆದ್ರು ಮಾನವ ವಹತಿ ಇತಿ ಮಾನವ, ಮನೋರ್ಜಾತಃ ಮಾನವ. ಮಹಾತ್ಮರ ಆಚರಣೆಗಳನ್ನು ನಾವು ಪಾಲಿಸಿದ್ರೆ ಮಾನವ ಅಂತಾರೆ. ಮಹಾತ್ಮರು ಹೇಳಿದ್ರು ಹಿಂಗೆ ನಡಿಬೇಕು, ಹಿಂಗೆ ನುಡಿಬೇಕು, ಹಿಂಗೆ ಗಳಿಸ್ಬೇಕು, ಹಿಂಗೆ ಇರಬೇಕು. ಇವೆಲ್ಲ ವೇಳೆ ಏನು ಕೇಳಬೇಕು, ಏನು ನೋಡಬೇಕು, ಏನು ಮಾಡಬೇಕು, ಏನು ಆಡಬೇಕು, ಎಲ್ಲಿಗೆ ಹೋಗ್ಬೇಕು ಬರ್ದಾರ್ರಿ. ಮನುಷ್ಯನಿಗೆ ಬರ್ದಾರ, ದನಕ್ಕೆ ಬರ್ದಾರ? ದನಕ್ಕೆ ಬರೆದಿಲ್ಲ ಅವರು, ಮನುಷ್ಯರಿಗೆ ಬರ್ದಾರೆ. ಅವೆಲ್ಲವನ್ನು ಮಾಡಿದರೆ ಮನುಷ್ಯನೆಂದು ಕರೆಯುತ್ತಾರೆ. ಇಲ್ಲ ಅಂದ್ರೆ ನೀನು ಒಂದು ಥರದ ವಿಶೇಷ ದನ. ಬೈತೀರಿ ದನದಂಗೆ ಮಾಡಿ, ಹಿಂಗ್ಯಾಕೋ ಮನುಷ್ಯ ಇದೆ, ದನ ಇದೆ, ಕತ್ತಿದೆ, ಕುದುರಿದೆ, ನಾಯಿ ಇದೆ ಅಂತ ಬೈತಾರೆ. ನಾಯಿ ಹೆಂಗೆ ಮಾಡಿದ್ರೆ ನಾಯಿ ಅಂತಾರೆ, ಕತ್ತಿ ಹೆಂಗೆ ಮಾಡಿದ್ರೆ ಕತ್ತಿ ಅಂತಾರೆ, ಕ್ವಾಣಿನಂಗೆ ಮಾಡಿದ್ರೆ ಕ್ವಾಣ ಅಂತಾರೆ. ಮನುಷ್ಯನಿಗೆ ಇವೆಲ್ಲ ಬರ್ತವೆ. ಮನುಷ್ಯ ಕ್ವಾಣ ಆಗಲಿಕ್ಕೆ, ದನ ಆಗಲಿಕ್ಕೆ, ಕತ್ತಿ ಆಗಿ ಬಂದಿಲ್ಲ. ದೇವರಾಗಲಿಕ್ಕೆ, ಮಿಗೆ ದೇವರಾಗಿ ಮಾಡುವ ಆಚಾರ್ಯ ಶರಣ. ಮನುಷ್ಯ ಮಹಾದೇವ್ ಆಗಲಿಕ್ಕೆ ಬಂದಾನ, ನರ ನಾರಾಯಣ ಆಗಿ ಬಂದಾನ. ಅದನ್ನು ಬಿಟ್ಟು ನಾವು ಮತ್ತೆ ಡಿಗ್ರಿಡೇಷನ್ ಅಂತೇವಲ್ಲ, ಮತ್ತು ನಾವು ಕೆಳಗೆ ಹಾಕತ್ತೆ. ಚೇಚೆ ಪಾಪಾನುಗುಣದಿಂದ ಗಿಡಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿಯಾಗಿ, ಆಪಕ್ಷಿ ಕುಲವಾಗಿ, ಮೇಲಾ ಪಶು ರೂಪಾಗಿ ಬಹುಬಾಧೆ ಗಲಿಸಿ, ನಿದ್ರೆ ಬಾರದಿದೆಯನ್ನು ಪರಿಭವ ಸಮುದ್ರ ಬನಿಸುವ ಸಾಯಸವನೆನೆ. ಯಾರೋ ಗುರುಗಳಿಂದ ಮಾತು ಕೇಳಿದ್ರು, 2 ಚಲೋ ಓದಿಕೊಳ್ಳೆ ಅವ್ರಿಗೆ ನಿದ್ದೆನೇ ಬರಲಿಲ್ಲ ಅಂತಾರೆ. ಅವರಿಗೆ ನಿದ್ದೆನೇ ಬರಲಿಲ್ಲ ಅಂತ. ನಿದ್ರೆ ಬಾರದಿದೆಯನ್ನು ಪರಿಭವ ಸಮುದ್ರವೆನಿಸುವ ಸಾಯಸ. ಅಯ್ಯೋ ಅಯ್ಯೋ, ಪಾಪ ಮಾಡಿದರೆ ಮನುಷ್ಯ ಏನೇನಾಗ್ತಾನೆ, ಅಪಥ್ಯ ಮಾಡಿದರೆ ಪಥ್ಯ ಬಿಟ್ಟರೆ ಮನುಷ್ಯ ಏನೇನಾಗ್ತಾನೆ. ರೊಕ್ಕ ಖರ್ಚಾಗ್ತವೆ, ಆರೋಗ್ಯ ಹಾಳಾಗ್ತದೆ, ದವಾಖಾನೆಗೆ ಎಡ್ದಾಡಬೇಕಾಗ್ತದೆ, ಕಡೆಗೆ ಆಪ್ರೇಷನ್ ಆಗ್ತದೆ, ಕಡೆಗೆ ಹೆಣ ಕುಂಡಿರ್ತದೆ. ಪಥ್ಯ ಬಿಟ್ಟರೆ ಆಗ್ತದಲ್ಲ, ಆಗ್ತದೆ. ಹಾಗೆ ಮನುಷ್ಯನ ಜೀವನಕ್ಕೂ ಪಥ್ಯ ಅದ. ಆ ಪಥ್ಯ ಬಿಟ್ಟಿಂದ ನರ್ಕಕ್ಕೆ ಹೋಗ್ತಿ. ಕ್ರಿಮಿ ಕೀಟ ಪತಂಗ ಇವೆಲ್ಲ ಆಗತಿ. ಶಾಸ್ತ್ರ ಹೇಳ್ತದೆ ಆ ಪಥ್ಯ ಜರೂರಿ ಅದ. ಪಥ್ಯ ಮಾಡಿದವ ಸುಖಿ ಇರ್ತಾನೆ, ಪಥ್ಯ ಬಿಟ್ಟವ ದುಃಖಿ ಇರ್ತಾನೆ. ಅದಕ್ಕೆ ಹೇಳ್ತಾರೆ, ಈ ಮಾನವ ದೇಹ ಏನಪ್ಪ ಅಂತ ಕೇಳಿದರೆ ಇದು ಸುಮ್ಮನೆ ಬಂದಿಲ್ಲ, ದುಃಖವನ್ನು ಪಡೆಯೋದಕ್ಕೆ ಅಲ್ಲ. ಯಾರು ನಮಗೆ ಭಾಳ ದುಃಖ ಆದ್ರಿ, ತ್ರಾಸಾದ್ರಿ ಅಂತಾರೆ, ಅದು ಬೈ ಪ್ರಾಡಕ್ಟ್ ಅದ, ನೀ ಸ್ವಂತ ಮಾಡಿದ್ದು ಅದ, ನಿನ್ನ ಅಪರಾಧ ಅದು. ಶಾಸ್ತ್ರ ಮರೆದನ ಅದಕ್ಕಿನ್ನವೇ ಧರ್ಮವೇ ಉಪಾಯವೆಂದು. ಮರ್ತೇವೆ ನಾವು, ಮರವಿಗೇಡಿ ಜನ್ಮದ. ಪರಂತು ಹೇಳೋರು ಕೇಳೋರು ಅದಾರೆ. ಮನ್ಯಾಗ ಅಪ್ಪ ಹೇಳ್ತಾನೆ, ಅವು ಹೇಳ್ತಾನೆ, ಹುಡುಗ ಹಾಗೆ ಕುಡು ತಿರುಗಾಡಕತ್ತರ ತಪ್ಪು ಅವ್ವ ಅಪ್ಪಂದಲ್ಲ, ಅವನ ಹಣಿ ಬರೋದು. ಹಂಗೆ ಮಹಾತ್ಮರು, ಸತ್ಪುರುಷರು, ಶರಣರು, ಸಂತರು ನಮಗೆ ಎಷ್ಟು ಚೀರಿ ಹೇಳ್ಯಾರಲ್ರಿ. ಕ್ಲೇರಿಯನ್ ಕಾಲ್ ಟು ಲಿಬರೇಟ್ ಫ್ರಮ್ ಯುವರ್ ಕಲ್ಚರಲ್ ನ್ಯೂರೋಸಿಸ್. ನರದೌರ್ಬಲ್ಯದಿಂದ ಎದ್ದೇಳಿರಿ. ರಾಧಾಕೃಷ್ಣರು ಹೇಳ್ತಾರೆ, ರಾಷ್ಟ್ರಪತಿ, ಹೇಳ್ರಿ ಎದ್ದೇಳಿರಿ. ಈ ಎಷ್ಟು ನಿಮ್ಮ ಮನಸ್ಸಿಗೆ ದಾಸರಾಗಿ ಬದುಕೀರಿ, ನಿಮ್ಮ ಕಣ್ಣ ಕಿವಿಗೆ ದಾಸರಾಗಿ ಬದುಕೀರಿ. ಆಳಾಗಿರಿ, ಆಳ. ನಿಮ್ಮ ಮಾಲಕ್ ಅನ್ನಿಸ್ತಿರ್ಬೇಕು, ಆಳ ಇದ್ದಿ. ಅದಕ್ಕೆ ಮಹಾತ್ಮರು ನಮಗೇನಪ್ಪ ಎಚ್ಚರ ಮಾಡ್ತಾರೆ, ಪುಣ್ಯಾತ್ಮರೇ ನೀವು ಏನು ಮಾಡುವ ಅಂತಂದ್ರೆ, ದುಃಖ ಬೇಡ, ಸುಖ ಬೇಕಾಗಿತ್ತಂದ್ರೆ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕು. ಡಾಕ್ಟರೇ ಹೇಳ್ತಾರಲ್ಲ, ಡಾಕ್ಟರ್ ನಿನಗೆ BP ಅದ, ಸ್ವಲ್ಪ ಉಪ್ಪು ಕಡಿಮೆ ಉಣು, ತುಪ್ಪ ಜಾಸ್ತಿ ಉಣಬೇಡ, ಬರೇ ರೊಟ್ಟಿ ಗಿಟ್ಟಿ ಹಿಟ್ಟಿ ಉಣ್ಣು ಹೇಳ್ತಾರಲ್ಲ ಡಾಕ್ಟರು. ಇಲ್ರಿ ನಮ್ಮ ಮನ್ಯಾಗ ಆಕಳು ಹತ್ತದವ, ನಾ ತುಪ್ಪ ಬಿಡು ಅಂದ್ರೆ ಹೆಂಗೆ ಬಿಡ್ತೀನಿ ಅಂತ. ತುಪ್ಪ ಉಣು, ಗಪ್ಪಾಗು, ಸತ್ತು ಹೋಗು. ಪಥ್ಯ ಮಾಡಿದ್ರನ್ನ
ಆಗ್ತದೆ. ನಮ್ಗೆ ಮಹಾತ್ಮರು ಪತ್ತೆ ಹೇಳಿದರು, ಸುಖ ಬೇಕಾಗಿತ್ತು ಅಂದರೆ ಭಾಳ ಸುಂದರ ಮಾತು ಹೇಳ್ಯಾರಿ. 7 ಸಾಧನೆಗಳು ಅದಾವು ನಿಮಗೆ ಸುಖ ಬೇಕಾಗಿತ್ತು ಅಂದ್ರೆ, ಅವು ಮಾಡಬೇಕು. ಆರೋಗ್ಯ ಬೇಕಾಗಿತ್ತಂದ್ರೆ ಜಲ್ದಿ ಹೇಳ್ಬೇಕು, ಒಂದಿಟ್ಟು ವಾಕಿಂಗ್ ಮಾಡಬೇಕು, ಇಲ್ಲಾಂದರೆ ಏನರ ಆಸನಾದಿಗಳನ್ನು ಮಾಡಬೇಕು, ಟೈಮ್ ಸರಿ ಉಣಬೇಕು, ಟೈಮ್ ಸರಿ ಮಕ್ಕೋಬೇಕು, ಅಲ್ಲ ಆರಾಮಿರ್ತಾನೆ. ಯಾವಾಗಾರ ಹೇಳ್ತೀನಿ, ಯಾವಾಗಾರ ಮಕ್ಕೋತೀನಿ, ಏನು ಬೇಕಾದ ತಿಂತೀನಿ, ಹೆಂಗೆ ಬೇಕಾದಂಗೆ ಇರ್ತೀನಿ ಅಂದ್ರೆ ನೀ ಮನ್ಯಾಗ ಇರೋಂಗಿಲ್ಲ, ದವಾಖಾನೆಗೆ ಇರ್ತಿ. ಅದಕ್ಕಿಂತ ಹೆಚ್ಚಿಗೆ ತಪ್ಪಿದೆ ಅಂದ್ರೆ ಕುಣ್ಯಾಗಿರ್ತಿ, ಮಣ್ಣಾಗಿರ್ತಿ. ನಿಯಮಗಳ ಜೀವನದಲ್ಲಿ ಬೇಕಲ್ಲ. ಹಾಗೆ ನಮ್ಮ ಅಂತರಾತ್ಮ, ನಮ್ಮ ಜೀವನ ಸುಖ ಆಗಿರ್ಬೇಕಾದ್ರೆ ಕೆಲವೊಂದು 6 ಮಾತು ಹೇಳ್ಯಾರ ಮಹಾತ್ಮರು. ಅವು ಕೇಳ್ರಿ. ಮೊದಲನೇದು ಏನಂತಾರಪ್ಪ ಅಂತ ಕೇಳಿದ್ರೆ, ಏನು ತಪಃ. ಏನು ಹೇಳ್ತೀರಿ ಸ್ವಾಮಿಗಳು, ನಾವು ಸಂಸಾರಿಗಳ್ರಿ, ತಪ ಮಾಡೋಕ್ಕೆ ನಾವು ಅಡಿಗೆ ಹೋಗಂತೀರಿ. ಅಡಿಗೆ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು? ಮನೆ ಬಿಡಬೇಕು? ಇಲ್ಲ, ಮನೆ ಬಿಡೋದಕ್ಕೆ ತಪ ಅನ್ನಂಗಿಲ್ಲ. ಅದಕ್ಕೆ ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ ನಿಜಗುಂಡು ಹೇಳಿದರು. ಕೂಡೆ ಸುಗುಣ ದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ. ಶರಣರು ಸಂಸಾರ ಬಿಟ್ಟಿದ್ದರು, ತುಕಾರಾಮ್ ಸಂಸಾರ ಬಿಟ್ಟಿದ್ದ. ಯಾರು ಬಿಟ್ಟಿದ್ರು? ಮೀರಾಬಾಯಿ ಸಂಸಾರ ಬಿಟ್ಟಿದ್ಲು. ಸಂಸಾರಕ್ಕೆ ಪರಮಾತ್ಮನ ದಾರಿಗೆ ಏನು ಅಂತರಿಲ್ರಿ. ನೀವು ಸುಖವಾಗಿ ಸಂಸಾರದಾಗ ಪರಮಾರ್ಥ ಮಾಡ್ಬೋದು, ತಪ ಮಾಡ್ಬೋದು. ತಪ ಅಂದರೆ ಏನು? ಕಾಯ ಕ್ಲೇಶನಂ ತಪ. ಸಂಸ್ಕೃತ ಹೇಳ್ತಾರೆ, ಶರೀರಕ್ಕೆ ಕಷ್ಟ ಕೊಡೋದು, ಇದು ತಪಶ್ಚರ್ಯ. ಸಂಸಾರದಾಗ ಏನು ದುಃಖ ಪಡ್ತೀಯೋ ಮಾರಾಯ, ಇಟ್ಟು ಬಿಸಿಲಾಗ ದುಡ್ಯಾಕತ್ತೀರಿ, ಎಷ್ಟು ಕಷ್ಟ ಅಂತೀರಲ್ಲ, ಕಷ್ಟ ಅಂತೀವಿ. ಹೆಂಡ್ರಿಗೆ, ಮಕ್ಕಳಿಗೆ, ರೊಕ್ಕಿಗೆ, ರೂಪಾಯಿಗೆ, ಅಧಿಕಾರಕ್ಕೆ ಆಶೆ ಮಾಡಿ ಏನು ಕಷ್ಟ ಬಿಡ್ತೀರಿ, ಅದಕ್ಕೆ ದುಃಖ ಅಂತ ಕರೀತಾರೆ, ಅದಕ್ಕೆ ತಾಪ ಅಂತಾರೆ. ಅದೇ ಪರಮಾತ್ಮನಿಗೆ ಮಾಡಿದ್ರಿ ಅಂದ್ರೆ ತಪಶ್ಚರ್ಯ ಅಲ್ಲ. ಮನೆಗೇನಪ್ಪ ಅಂತಂದ್ರೆ ಅಕಸ್ಮಾತ್ ನಿಮ್ಮ ಗಂಡ ಬರಲಿಲ್ಲ, ಗಂಡಗೆ ಊಟ ಮಾಡಲಾರ್ದೆ ನೀವು ಉಣಂಗಿಲ್ಲ, ಅದು ತಡ ಮಾಡಿದ್ರೆ ಉಪವಾಸ ಇರ್ತೀರಿಲ್ಲ, ಅದು ತಪಶ್ಚರ್ಯ ಅದ. ಊಟ ಬಿಡು ತಪಶ್ಚರ್ಯ ಅಲ್ಲ. ಯಾರನ್ನು ನಂಬಿರಿ, ಯಾವ ದೇವರನ್ನು ನಂಬಿರಿ, ಯಾವ ಮಹಾತ್ಮರು ನಂಬಿರಿ, ಅವರಿಗಾಗಿ ಶರೀರಕ್ಕೆ ಕಷ್ಟ ಕೊಡೋದು, ಇದು ತಪಶ್ಚರ್ಯ ಅದ. ಅಡವೆ ಕುಂಡ್ರದ ಅಲ್ಲ. ಗಂಡಗೆ ಉಣೋದು ತಪಶ್ಚರ್ಯ ಅದು. ಮಲಗಿಸೋ ತಪಶ್ಚರ್ಯ ಅದ. ಮನೆ ಮಂದಿಗೆಲ್ಲ ಊಟ ಮಾಡಿಸಿ ಹಿಂದ್ಗಡೆ ಉಣೋದು ತಪಶ್ಚರ್ಯ ಅದ. ಅತ್ತೆ, ಮಾವ, ಗಂಡ, ಭಾವ, ಮೈದಾನ ಉಂಡ್ಬಾಗ, ಇದು ತಪಶ್ಚರ್ಯ ಅದ ರೀ. ತಪಶ್ಚರ್ಯ ಎಲ್ಲಿ ಅದಲ್ಲ. ನಿಮಗೆ ಹಸು ಆದ್ರೂ ತಡಿತೀರಲ್ಲ, ಅದು ತಪ. ಪರಮಾತ್ಮನಿಗಾಗಿ ಹಸಿವಿ ತಡಿ, ಹಿರಿಯರಿಗಾಗಿ ಹಸಿವಿ ತಡಿ, ಇದು ತಪಶ್ಚರ್ಯ ಅದ ರೀ. ಅವ್ರು ಹೆಂಗೆ ರೀ, ಅವ್ರು ಉಳ್ಳಾರ್ದು ಹೆಂಗೆ ಉಣೋದು ರೀ? ಒಂದಿಷ್ಟು ತಡಿ, ತಪಶ್ಚರ್ಯ. ಕಷ್ಟ ಆಗ್ತದ. ಆ ಕಷ್ಟವೇ ತಪಶ್ಚರ್ಯದಲ್ಲಿ ಪರಿವರ್ತನೆ ಆಗ್ತದೆ. ಅಂಥ ಹೆಣ್ಮಕ್ಳದ್ದು ಕಥೆ ಎಷ್ಟೇ ಕೇಳಿರಿಲ್ಲ ನೀವು. ಗಂಡನಿಗಾಗಿ, ಮಾವನಿಗಾಗಿ, ದೇವರಿಗಾಗಿ, ಊಟ ಆಯಿತು, ಉಡಿಗಾಯ್ತು ಎಲ್ಲ ಬಿಟ್ಟು ಕುಂತವ್ರು, ಅವ್ರಿಗೆ ತಪಶ್ಚರ್ಯ ಮಾಡ್ರೆ ಅವ್ರಿಗೆ ಶರಣರು ಅಂತ ಅಂತೇವೆ ನಾವು. ದಿನ ಮಹಾತ್ಮರಿಗಾಗಿ ಕಷ್ಟಪಟ್ಟವ್ರಿಗೆ ತಪಶ್ಚರ್ಯ ಅಂತೇವೆ ನಾವು. ಅದಕ್ಕೆ ಹೇಳ್ತಾರೆ, ನೀವು ಒಂದಿಟ್ಟು ತಪ ಮಾಡಿರಿ. ಮನಸ್ಸಿನ ತಪ, ಶರೀರ ತಪ, ವಾಣಿ ತಪ. ನಮ್ಗೆ ಹೆಂಗೆ ಮಾಡೋಕ್ಕೆ ಬರ್ತೀರಿ? ಆಯ್ತು, ತಪ ಮಾಡಿರಿ. ಹೆಚ್ಚು ಮಾತಾಡೋಂಗಿಲ್ಲ ಅಂತ ಬಾಯಿಗೊಂದು ಹಾಕಿರಿ, ತಪಶ್ಚರ್ಯ ಅದು. ನಿಜಗೊಂಡು ಬರದಾರ. ಅನುಚಿತ, ಇನ್ನೊಬ್ಬರಿಗೆ ಮನಸ್ಸು ನೋವು ಆಗಲಾರ್ದಂಗೆ ಮಾತಾಡೋದು, ಇನ್ನೊಬ್ಬರಿಗೆ ಕೆಟ್ಟ ಆಗಬೇಕಂತ ವಿಚಾರ ಮಾಡದೇ ಇರುವುದು, ನಿಮ್ಮ ಶರೀರದಿಂದ ಇನ್ನೊಬ್ಬರಿಗೆ ತ್ರಾಸ, ಇದು ತಪಶ್ಚರ್ಯ ಆದರೆ ತಪ ಎಲ್ಲಿ ಹೋಗಿ ಕುಂಡ್ರದಲ್ಲ. ಮಾಡಲು ಇಲ್ಲವೇ ತಪವನ್ನು? ಮಾಡಲಿಕ್ಕೆ ಬರ್ತದೆ. ನಿಮಗೆ ಸುಖ ಬೇಕಾಗಿತ್ತು ಅಂದ್ರೆ ತಪ ಮಾಡಬೇಕು ನೋಡ್ರಿ. ತಪ ಮಾಡಬೇಕು. ಕಷ್ಟ ಸಹನ ಮಾಡಬೇಕು. ಅದಕ್ಕೆ ಪರಮಾತ್ಮನಿಗಾಗಿ, ಇನ್ನೊಬ್ಬರಿಗಾಗಿ ನಾವು ಕಷ್ಟ ಸಹನ ಮಾಡಿದೆವು, ಅದಕ್ಕೆ ತಪಶ್ಚರ್ಯ ಅಂತಾರೆ. ಅದು ನಿಮಗೆ ಮಾಡೋಕ್ಕೆ ಬರೋಂಗಿಲ್ಲ, ಬರ್ತದೆ. ಹಿರಿಯರಿಗೆ ಮನೆಯಾಗೆಲ್ಲ ಉಣಿಸಿ ಆಮೇಲೆ ಉಣೋದು, ಅವ್ರು ಮಲಗಿಸಿ ಆಮೇಲೆ ಮಕ್ಕೊಳ್ಳೋದು, ಅವ್ರು ಹೇಳೋಕ್ಕಿಂತ ಮೊದಲು ಹೇಳೋದು, ಇದು ತಪಶ್ಚರ್ಯ. ಸುಮ್ಮಕ್ಕದ, ಇದು ತಪಶ್ಚರ್ಯದ. ಮನೆಯಾಗೆ ಪರಮಾತ್ಮನ ಪೂಜೆ ಮಾಡಲಾರ್ದೆ ನಾವು ಉಣ್ಣಂಗಿಲ್ಲ, ಬಾಯಾಗ ನೀರು ಹಾಕಂಗಿಲ್ಲ,
ತಪಶ್ಚರ್ಯ ಅದ. ಮಹಾತ್ಮರ ಏನಪ್ಪ ಕೇಳಾದೆ ನಾ ಇರಂಗಿಲ್ಲ, ದಿನಂಪ್ರತಿ ಗುಡಿಗೆ ಹೋಗ್ತೀನಿ, ತಪಶ್ಚರ್ಯ ಅದ. ಇದು ತಪ ಅಂದರೆ ಎಲ್ಲರೂ ಹೋಗೋದಲ್ಲ, ನಿಯಮವೇ ತಪ. ನಿಮ್ಮ ಜೀವನದಾಗ ನಿಯಮ ಹಾಕೋರಿ. ಗುಡಿಗೆ ಹೋಲಾರ್ದೆ ನಾ ಬಾಯಾಗ ನೀರು ಹಾಕಂಗಿಲ್ಲ, ಹಿರಿಯರಿಗೆ ಉಣಿಸ್ಲಾರ್ದೆ ನಾ ಬಾಯಾಗ ಊಟ ಮಾಡೋಂಗಿಲ್ಲ, ಅವ್ರಿಗೆ ಮಲಗಿಸ್ಲಾರ್ದೆ ನಾ ಮಲಗಂಗಿಲ್ಲ. ಇದು ಎಷ್ಟು ಮನೆ ಕಸ ಹೊಡಿತೀರಿ, ಗುಡಿ ಕಸ ಹೊಡೆದ್ರೆ ಇದೇ ತಪಶ್ಚರ್ಯ. ತಪಶ್ಚರ್ಯ ಇದೇ ಅದು. ಮನುಷ್ಯನಿಗೆ ಎಲ್ಲಿ ಹೋಗಬೇಕಾಗಿಲ್ಲ, ದಿನಂಪ್ರತಿ ತಪ. ಆ ತಪ ಮಾಡಲಾರ್ದವರಿಗೆ ಕಷ್ಟ ಯಾರು ಪಡಂಗಿಲ್ಲ, ಅವ್ರಿಗೆ ಸುಖ ಸಿಗಂಗಿಲ್ಲ. ಕಷ್ಟಕರಿತ ಶೇತಪಿಕೆ ಉಂಚಿ ವಸ್ತು ತತ್ಕಾಳಬಿಕೆ. ಮರಾಠಿ. ಕಷ್ಟಕರಿತ ಶೇತಪಿಕೆ. ಮನ್ಯಾಗ ಕುಂತ್ರೆ ಹೊಲ ಬೆಳಿತಾವ? ಮನ್ಯಾಗ ಕುಂತ್ರೆ ಹೊಲ ಬೆಳಿತಾವ? ಇಲ್ಲ. ನೀವು ಮಲ್ಲಾಡಕ್ಕೆ ಹೋಗ್ರಿ, ಮಳೆ ನೀವು ಎಲ್ಲ ಈ ಕಡೆಯವ್ರು ಮಳೆ ಬಂದ್ರೆ ಊರಿಗೆ ಓಡಿ ಬರ್ತೀರಿ. ಮಲ್ನಾಡ್ದ ಮಳೆ ಬಂತಂದ್ರೆ ಹೋಗ್ತಾರೆ ಅವರು. ಎಲ್ಲಿ? ಭತ್ತದ ಹೊಲಕ್ಕೆ, ಕಳವೆ ಹೊಲಕ್ಕೆ ಹೋಗ್ತಾರೆ. ಕಷ್ಟ ಅಂದರೆ ಕಳವೆ ಬರ್ತದೆ ರೀ. ಮಳೆ ಬಂತಂದ್ರೆ ಮನೆಗೆ ಕುಂದ್ರೆ ಕಳವೆ ಬರ್ತಾವ, ರಾಶಿ ಹಾಕದ. ಕಷ್ಟಕರಿತ ಶೇತಪಿಕೆ. ಹೊಲ ಬೆಳಿಬೇಕಾದ್ರೆ ಸುಮ್ಮನೆ ಬೆಳೆಯಂಗಿಲ್ಲ. ಅದಕ್ಕೆ ನೇಗಿಲು ಹೊಡಿಬೇಕು, ಕಸ ತೆಗಿಬೇಕು, ಗೊಬ್ಬರ ಹಾಕಬೇಕು, ಬಿತ್ತಬೇಕು, ಕೊಯ್ಬೇಕು, ರಾಶಿ ಮಾಡು. ಹಾಗೆ ಹಾಕದ್ರಿ. ಬಿತ್ತಿ ಬಂದರೆ ಮನೆಗೆ ಪೀಕ್ ಬರ್ತದೆ. ಇಲ್ಲ. ಕಷ್ಟಕರಿತ ಶೇತಪಿಕೆ ಉಂಚಿ ವಸ್ತು ತತ್ಕಾಳವಿಕೆ. ಯಾಕೆ ಕಿಮ್ಮತ್ತಿನ ವಸ್ತು ಬೇಡ್ತಾರೆ ಎಲ್ಲರೂ, 10 ರೂಪಾಯಿ ಹೆಚ್ಚು ಕೊಡ್ತಾ ಹೋಗ್ತಾರೆ. ಆಗ ಮನುಷ್ಯನ ಜೀವನದಲ್ಲಿ ಕಷ್ಟ ಸುಖ ಅನುಭವಿಸಬಾರದು, ಕಷ್ಟ. ಅದಕ್ಕೆ ಶರಣ ಕೇಳಿದ್ರಲ್ಲ, ಪರಮಾತ್ಮ ಹಾಗೆ ಮಾಡಂಗಿಲ್ಲವ. 360 ರೋಗವನ್ನು ಒಡ್ಡಿ ನೋಡುವನು, ತಿರಿದುಂಡು ನೋಡುವನು. ಪರಮಾತ್ಮ ಕಷ್ಟಪಟ್ಟು ಬಳಕನೇ ಮಾಡ್ತಾನೆ ರೀ. ನಿನಗೆ 360 ರೋಗ ತರ್ತಾನಂತ, ಭಿಕ್ಷಾ ಬೇಡಂಗೆ ಮಾಡ್ತಾನಂತ. ಇದಕ್ಕೆಲ್ಲ ಕಂಪಿಸದೊಡೆ ಏನಪ್ಪ ಅಂದ್ರೆ ನಮ್ಮ ಕೂಡದ ಸಂಗಮದ ಪರಮಾತ್ಮ ಅವಾಗ ಒಲಿತಾನೆ. ಹಾಗೆ ಅಲ್ರಿ. ಒಂದು ಮದುವೆ ಮಾಡ್ಕೋಬೇಕಾದ್ರೆ 20 ಸಲ ಪರೀಕ್ಷೆ ಮಾಡ್ತಾರೆ. ಮಾತಾಡಿಸಿ ನೋಡ್ತಾರೆ, ತಿರುಗಾಡಿಸಿ ನೋಡ್ತಾರೆ, ಅಡುಗೆ ಮಾಡಿಸಿ ನೋಡ್ತಾರೆ, ಆಮೇಲೆ ಮಾಡ್ಕೋತಾರೆ. ಪರಮಾತ್ಮ ಹಾಗೆ ಮಾಡ್ಕೋತಾನೆ. ನಿನಗಿಷ್ಟು ಕಷ್ಟ ಕೊಟ್ಟು ನೋಡ್ತಾನೆ, ನಿನಗಿಷ್ಟು ದುಃಖ ಕೊಟ್ಟು ನೋಡ್ತಾನೆ. ಅವಕ್ಕೆಲ್ಲ ಅಂಜದಿದ್ದೋಡೆ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಘ. ಮನುಷ್ಯನ ಜೀವದ ತಪ ಮಾಡ್ಬೇಕ್ರಿ. ಬೆಂಕಿಯಾಗ ಬೀಳು ತನಕ ಬಂಗಾರ ಸ್ವಚ್ಛ ಆಗೋದಿಲ್ಲ ರೀ. ಬೆಂಕಿಯಾಗ ತೇಜಪ್ಪದಾಗ ಬೀಳ್ಬೇಕು. ಅದು ಬಿದ್ದಕ್ರೆ ಹೆಂಗೆ ಬಂಗಾರ ಚೊಕ್ಕ ಹಾಕದ, ಹಾಗೂ ನೇನು ತಪ ಅನ್ನುವ ಬೆಂಕಿಯಾಗ ಬೀಳಬೇಕು. ತಪೋ ಅಗ್ನಿ ಅದ. ಆ ನಿಯಮವೇ ತಪ. ಏನು ನಿಯಮ ಮಾಡ್ಕೊಂಡಿರಿ ಜೀವನದಾಗ? ಏನ್ರಿ ನಿಯಮ ಅದ? ಮನುಷ್ಯ ಹುಟ್ಟಿದ ಒಂದು ನಿಯಮ ಮಾಡ್ಕೊಂಡಿದ್ದೀವಿ. ಏನಿಲ್ಲ. ಮುಂಜಾನೆ ಎದ್ದು ಏನು ಮಾಡಬೇಕು, ಆಮೇಲೆ ಹೊತ್ತು ನೋಡಿ ಏನು ಮಾಡಬೇಕು, ಮಧ್ಯಾಹ್ನಕ್ಕೆ ಏನು ಮಾಡಬೇಕು, ಮತ್ತು 4 ಗಂಟೆಗೆ ಏನು ಮಾಡಬೇಕು. ಭಾಳ ನಿಮ್ಮ ನಿಯಮ ಬೇರೆ ಇದೆ. ಮುಂಜಾನೆ ಅದು ಕೂಡಲೇ ಚಹಾ ಕುಡಿಬೇಕು, ಆಮೇಲೆ ನಾಷ್ಟ ಮಾಡಬೇಕು, ಮಧ್ಯಾಹ್ನದಾಗ ಕುತ್ತಿಗೆ ಮಠ ಉಣಬೇಕು, ಮತ್ತು 4 ಗಂಟೆಗೆ ನಾಷ್ಟ ಮಾಡಬೇಕು, ಹೊತ್ತು ಮುಣಿಗೆ ಹೆಣ ಬಿದ್ದಂಗೆ ಬೀಳ್ಬೇಕು. ಇವೇ ನಿಯಮ ಅಲ್ಲ. ಇವಕ್ಕೆ ನಿಯಮ ಅಂತಾರೆ. ಏನು ನಿಯಮ ಮಾಡಿರಿ ಜೀವನದೊಳಗೆ? ತಪ ಏನು ಮಾಡಿರಿ? ಏನು ಮಾಡಿರಿ? ಪರಮಾತ್ಮನಿಗಾಗಿ, ಗುರುವಿಗಾಗಿ ಶರೀರವನ್ನು ಕಷ್ಟ ಕೊಡೋದಕ್ಕೆ ತಪಶ್ಚರ್ಯ ಅಂತಾರೆ. ಹೆಂಡ್ರ ಮಕ್ಕಳಿಗೆ ಅಲ್ಲ. ಸಾಯುತ್ತಾಗ ದುಡಿಯಕತ್ತೀರಿ, ರಾತ್ರಿ ದಿವಸ ಸಾಲುವಲ್ಲಿ ನಿಮ್ಗೆ. ಏನಂತಾರೆ? ಎಷ್ಟು ತ್ರಾಸ, ಎಷ್ಟು ಕಷ್ಟ ಪಡ್ತಾನೆ ಅಂತಾರೆ. ತಪಸ್ವಿ ಅಂತಾರೆ ನಿಮ್ಗೆ ಯಾರಿಗಾರೆ? ಸಂಸಾರಕ್ಕೆ ಪಡೋ ಕಷ್ಟ ಅರ್ಧ ಪಟ್ರೆ ನೀವು ತಪಸ್ವಿ ಆಗ್ತೀವಿ, ಪರಮಾತ್ಮ ಭೇಟಿ ಆಗ್ತಾನೆ, ಗುರು ಕೃಪಾ ಆಗ್ತದೆ ನಿಮಗೆ. ಸಿದ್ಧಾರ್ಥ ಚರಿತ್ರೆಯಲ್ಲಿ ನೋಡ್ರಲ್ಲಿ ಏನು ಮಾಡ್ಯಾರ ಗುರು ಕೃಪಾ? ಎಲ್ಲಿಂದ ಎಲ್ರಿ? ಎಲ್ಲಿ ಮದ್ರಾಸ, ಎಲ್ಲಿ ಊರ, ಎಂಥವ್ರ ಮೇಲೆ ಗುರುನಾಥನ ಕೃಪಾ ಆಯಿತು. ಸಂಸಾರ ಎಂದರೆ ಮಾಡ್ಯಾರ. ಎಷ್ಟು ಇವ್ರ ಸಲುವಾಗಿ ದುಡ್ಯಾಕತ್ತೇವಿ, ರಾತ್ರಿ ಹಗಲ, ಕಣ್ಣ ಕಿವಿ ಕೈಯ ಕಾಲ ಎಲ್ಲ ಒಪ್ಪಿಸಿದೇವಿ. ಪ್ರತಿಫಲ ಏನು ಬಂತು? ಏನು ಬಂತು? ನಾವರ ಏನು ಮಾಡಂದ್ರೆ ಮಾಡಟ್ಟು ಮಾಡಿದೇವ್ರಿ, ಆಯ್ತು ರೀ, ಇಷ್ಟೇ ಅಂತಾರೆ. ಸದ್ಗುರುನಾಥ ಪರಮಾತ್ಮ, ನೀನು ಒಲಿದರೆ ಕೊರಡು ಕೊನರುವುದಯ್ಯ, ಬರಡು ಹಯನಬಹುದಯ್ಯ, ವಿಷವು ಅಮೃತ ಬಹುದಯ್ಯ. ಅಂಥ ಪರಮಾತ್ಮನ ಬಗ್ಗೆ ಕಷ್ಟಪಡ್ರಿ.
ವಿಷ ಅಮೃತ ಆಗ್ತದೆ. ಮೀರಾಬಾಯಿಗೆ ಅಮೃತ ಆಯಿತು. ಬರಡು ಹಯನಬಹುದಯ್ಯ. ಶರೀಫ್ ಸಾಹೇಬ್ ಬಂದ್ರೆ ಗೊಡ್ಡ ಆಕಳ ಒದ್ದ ಆಕಳ ಹಿಂಡಕ್ಕೆ ಚಾಲು ಮಾಡ್ತು. ನೀನು ಒಲಿದರೆ ಅದನ್ನು ಮಾಡಲಿಲ್ಲಲ್ಲ. ಮಧ್ಯಾಹ್ನದಾಗ ಶರೀಫರು ಬಂದಿರಂತ. ಕುಂದಗೋಳ ತಾಲೂಕದಾಗ ಒಬ್ಬರು ಮನೆಗೆ ಬಂದಾರ. ಹಮೇಶ ಬರೋರು ಹೋಗೋರು. ಬಂದಕ್ರಮ ಹಾಲು ಕುಡ್ತೇವ್ರು. ಯವ್ವ ಹಾಲು ಕೊಡು ಅಂದರು. ಏಯಪ್ಪ ಏಮಿವದು 4 ತಿಂಗಳಾಗ್ಯದ, ಈಗೆಲ್ಲಿ ಹಾಲು ಇರ್ತದಪ್ಪ. ಅದೇ ಹೆಂಗೆ ಬೇ ಆ ಕಡೆ ಬೇ ಅಂತ. ಅದೇ ಹೆಂಗೆ ಬೇ ಶರೀಫ್ ಬಂದಾನ, ಅದೇ ಹೆಂಗೆ ಹಿಂಡಂಗಿಲ್ಲ, ಹೋಗಿ ಹಿಡ್ಕೊಂಬ. ಏಯಪ್ಪ ಏನು ಹೇಳ್ಬೇಕು ನಿನಗೆ, 3 ತಿಂಗಳು 4 ತಿಂಗಳಾಗ್ಯದ, ಈಗ ಏನು ಹಿಡ್ಕೊಂಬಲ್ಲ, ಹೋಗಿ ಹಿಡ್ಕೊಂಬ, ಶರೀಫ್ ಬಂದಾನಂತ. ಅಪ್ಪನ ಮಾತ, ಗುರುವಿನ ಮಾತ, ದೇವರ ಮಾತು ಸುಳ್ಳಾದವು, ಮಹಾತ್ಮರ ಮಾತು ಸುಳ್ಳು ಆಗುವುದಿಲ್ಲ. ಪುಣ್ಯಾತ್ಮರೇ, ಮುದುಕಿ ನಂಬಿದ್ಲು ಆಕೆ ಗುರುವಿನ ಮಾತಿನ ಮೇಲೆ. ಹೋಗಿ ನೀರು ತೊಗೊಂಡು ಬೆನ್ನ ಮೇಲೆ ಚಪ್ಪನ ಹಾಕಿ ನೀರು ಚಪ್ಪರಿಸಿ ಹಿಂಡಕ್ಕೆ ಚಾಲು ಮಾಡ್ತಾಳೆ. ಹಿಂಡ್ತು, ಸಾಯುತಕ ಗಬ್ಬಾಗಿಲ್ಲ, ಅದು ಹಿಂಡುದು ಬಿಟ್ಟಿಲ್ಲ. ಅದು ಹಿಂಡುದೇ ಬಿಟ್ಟಿಲ್ಲ, ಗಬ್ಬೆ ಆಗಿಲ್ಲ, ಅದು ಹಿಂಡುದು ಬಿಟ್ಟಿಲ್ಲ. ನೀನು ಒಲೆದರ ಕೊರಡು ಕೊನರುವುದಯ್ಯ, ಬರಡು ಹಯನಬಹುದಯ್ಯ, ವಿಷವು ಅಮೃತ ಬಹುದಯ್ಯ. ಮೀರಾಬಾಯಿಗೆ ವಿಷ ಅಮೃತ ಆಯಿತು. ನಂಬಿಗೆ ಇದು ತಪಶ್ಚರ್ಯದ ರೀ. ನಿಮ್ಮ ಮನಸ್ಸು ತಪಶ್ಚರ್ಯ ಮಾಡೋಕ್ಕೆ ಒಲ್ಲಂತದ. ತಪ ಮಾಡಬೇಕು. ಎಟ್ಟದೆ ಅಲ್ಲಿ ತಪ ಅಂದ್ರೇನು? ಪರಮಾತ್ಮನಿಗಾಗಿ ಕಷ್ಟಪಡೋದಕ್ಕೆ ತಪ ಅಂತಾರೆ. ಗುರುವಿಗಾಗಿ ಕಷ್ಟಪಡೋದು ತಪ ಅಂತಾರೆ. ಸಂಸಾರಕ್ಕಾಗಿ ಕಷ್ಟಪಡೋದಕ್ಕೆ ತಾಪ ಅಂತಾರೆ. ಸಂಸಾರ ತಾಪೆ ತಾಪಿಲೋ ದೇವ. ತಾಪದ ಎಷ್ಟು ದುಡಿತೇವಿ, ತಾಪದ. ನಮಗೆ ತಪ ಅಂತ ಅನ್ನಲಿಲ್ಲ. ಏನು ಕಷ್ಟಪಡ್ತಾನೆ ರೀ, ಏಟು ದುಃಖ ಪಡ್ತಾನೆ ರೀ ಅಂತಾರೆ. ಇವನ್ನ ತಪಶ್ಚರ್ಯ ಮಾಡ್ತೇವೆ ಅಂತಾರೆ. ಅದೇ ಪರಮಾತ್ಮನಿಗಾಗಿ 8 ಮಾಡಿದ್ರೆ ನೀ ತಪಸ್ವಿ ಆಗ್ತಿ. ಸುಖಿ ಆಗ್ಬೇಕಾದ್ರೆ ತಪ ಮಾಡು. ಶಾರೀರಿಕ, ವಾಚಕ, ಮಾನಸಿಕ ತಪ ಅದ. ಶರೀರದಿಂದ ತಪ ಮಾಡು. ಏನು? ದಾನ, ಧರ್ಮ, ಪರೋಪಕಾರ, ದುಃಖಿಗಳನ್ನು ಏನಪ್ಪ ಅಂದ್ರೆ ಸಹಾಯ ಆಗ್ರಿ. ಯಾರೇ ಕಷ್ಟ ಬಂದು ಹಾಗೆ ಹೋಗಂಗಿಲ್ಲ. ಅದು ಮಳೆ ಬಂದ ಕಾಲಕ್ಕೆ ಮಳೆ ಬಂದು ನೀರು ಹರಿತದೆ. ನೀರು ಹರಿದು ಹೋಗ್ತಿರ್ತಾವೆ ನೋಡ್ರಿ. ಇಲ್ಲ ಎಲ್ಲರೂ ಒಂದು ತೆಗ್ಗಿತ್ತಂದ್ರೆ ಬಾಜುವಾಗಿ ಹೋಗ್ತದೇನು, ಆ ತೆಗನಾಗ ಬೀಳ್ತದೆ. ಬಾಜುವಾಗಿ ಹೋಗಂಗಿಲ್ಲ, ಅದು ಆ ತೆಗನಾಗ ಬೀಳ್ತದೆ. ಎಲ್ಲಿ ತಕ್ಕ ತೆಗೆದು ತುಂಬಂಗಿಲ್ಲ, ಅಲ್ಲಿ ತಕ್ಕ ಮುಂದೆ ಹೋಗಂಗಿಲ್ಲ. ಅದು ಆ ನೀರಿಗೆ ಬುದ್ಧಿ ಅದ, ನಿನಗೆ ಬುದ್ಧಿ ಇಲ್ಲ. ತೆಗ್ಗು ಕಂಡು ತೊಗೊಂಡ್ರೆ ನೀರು ತುಂಬೇ ಹೋಗ್ತದ, ಬಾಜು ಹೋಗಂಗಿಲ್ಲ. ನೀ ಯಾರು ದಾರಿ ಆಕ್ಸಿಡೆಂಟ್ ಆದ್ರೆ ಬಾಜು ಹಾಯ್ಸಿ ಹೋಗ್ತಾನೆ. ಬಾಜು ನೀರು ಬೇಕು, ನೀ ಬೇಡ. ಇನ್ನೊಬ್ಬರ ದುಃಖ ನೋಡಿ ಆನಂದ ಪಡವ ಅತ್ಯಂತ ಪಾಪಿ. ಇನ್ನೊಬ್ಬರ ದುಃಖ ನೋಡಿ ಸಹಾಯ ಮಾಡದ ಅವನು ಪಾಪಿ. ಅದಕ್ಕೆ ಮಾತಾಡ್ತಾರೆ, ಇವು ತಪ ಅದಾವ. ತಪಸ್ಸಂದ್ರೆ ಏನು ದೊಡ್ಡ ಮಾತಿಲ್ಲ. ಆ ತಪ ಅಂದ್ರೆ ನೀವು ಪರರಿಗಾಗಿ, ಪರಮಾತ್ಮನಿಗಾಗಿ ಸ್ವಲ್ಪ ಕಷ್ಟಪಡೋದು ಈಗ ತಪ ಅದ. ಅಡವಿಗೆ ಹೋಗೋದಲ್ಲ, ಗವ್ಯ ಕುಂಡ್ರೋದಲ್ಲ. ಇನ್ನೊಬ್ಬರ ಕಷ್ಟ ಇತ್ತು ಅಂದ್ರೆ ನೀವು ಕೇಳಿದ್ರಿ, ನೀವು ನೋಡಿದ್ರಿ ಅಂತ ಕೇಳಿದರೆ ನಿಮ್ಗೆ ಸಾಧ್ಯ ಇದ್ದಷ್ಟು ಏನಪ್ಪ ಅಂದ್ರೆ ಇನ್ನೊಬ್ಬರ ಕಷ್ಟ ಪರಿಹರಿಸಬೇಕು. ಇದು ಒಂದು ತಪ ಅದ. ತಪ ಅದ. ಸುಖಕ್ಕಿದು ಸಾಧನ ಅದು. ಇನ್ನೊಂದು ಕಣ್ಣಿನ ತಪ. ಎಷ್ಟು ಕಣ್ಣು ಪಿಳುಕ್ಸಲಾರ್ದಂಗೆ ಟಿ ವಿ ನೋಡ್ತೀರಲ್ಲ ಅಲ್ಲ, ಹಂಗೆ ನಿಮ್ಮ ಮನೆ ದೇವ್ರು ನೋಡಿರಿ, ಹೆಂಗೆ ಕೂತ್ ನೋಡಿರಿ ಇಲ್ಲಲ್ಲ, ಹೆಂಗೆ ನೋಡ್ರಿ. ದೃಶ್ಯ ನೋಡ್ತೇವೆ, ಚಂದ ಮನುಷ್ಯ ಹೊಂಟ ನೋಡ್ತೇವೆ, ಚಂದ ಹೆಣ್ಮಗಳು ಹೊಂಟ ನೋಡ್ತೇವೆ, ಮದುವೆ ಮಾಡಿ ಮೆರವಣಿಗೆ ನೋಡ್ತೇವೆ. ಎಂದರೆ ಕಣ್ಣು ಬೀಳಾರ್ದಂಗೆ ನೋಡ್ತೀರಿ. ನಿಮ್ಮ ಮನೆಯ ದೇವರು ಎಂದರೆ ಹೆಂಗೆ ಕುಂತ ನೋಡಿರಿ.
ಮುಂಜಾನೆ ಒಂದು 10 ನಿಮಿಷ ಹತ್ಕೊಂಡ್ರಿ, ಮಧ್ಯಾಹ್ನ ಒಂದು ಇಟ್ಕೊಂಡ್ರಿ, ಇದು ತಪಶ್ಚರ್ಯ ಅದ ರೀ, ಕಣ್ಣಿನ ತಪಶ್ಚರ್ಯ ಅದ. ತಪ ಅಂದ್ರೆ ಏನು ಜರುರತ್ತಿಲ್ಲ, ಆ ಕಣ್ಣಿನೊಳಗೆ ಶಕ್ತಿ ಬರ್ತದೆ. ಲಕ್ಷ್ಯ ಇಡ್ರಿ. ಮಹಾತ್ಮರು ಹೆಂಗಿರ್ತಾರೆ ಅಡವ್ಯಾಗ, ಹೊಲಿ ಬರೆದು ಶಿವ ಬರ್ತಿದ್ದು, ಶಿವ ಬಂತವ್ರು ಶಿವನ ಕಣ್ಣು ಇಟ್ಟರು ಅಂತ ಕೇಳಿದ್ರೆ ಅಲ್ಲೇ ಕೊಂಡಿರ್ತಿತ್ತು ಶಿವ. ಅದು ಮುಂದೆ ಹೆಜ್ಜೆ ಇಡ್ತಿತ್ತಿಲ್ಲ. ಅದು ಕೈ ಮಾಡಿದ್ರು ಅಂದ್ರೆ ಅಲ್ಲೇ ನಿಂದಿರ್ತಿತ್ತು. ಪುರಾಣದಾಗ ಎಲ್ಲ ನೋಡ್ತೀರಿ, ಕೈ ಮಾಡಿ ನಿಂದಿರ್ತಿತ್ತು. ನೀವು ಕೈ ಮಾಡಿರಿ, ಪೊಲೀಸ್ ಕೈ ಮಾಡಿದ್ರೆ ಗಾಡಿ ನಿಂದಿರ್ತಾವೆ, ನೀವು ಕೈ ಮಾಡಿದ್ರೆ ಅವು ಗಾಡಿನೂ ನಿಂದಿರಂಗಿಲ್ಲ, ನಿಂದಿರ್ತಾವಿಲ್ಲ. ಅದು ಅಧಿಕಾರ ಕೊಟ್ಟರೆ ಅವನಿಗೆ. ನಿನಗೇನು ಅಧಿಕಾರ ಇದೆಯಪ್ಪ? ಏನು ಮಾಡ್ಯದ ಈ ಕೈ? ಏನು ನೋಡ್ಯದ ಈ ಕಣ್ಣ? ಏನು ಆಡ್ಯದ ಈ ಬಾಯಿ? ಸಿದ್ಧಾರೂಢ ತಾಮ್ರ ದೊಡ್ಡ ಮುಟ್ಟಿದ್ರು ಬಂಗಾರ ದೊಡ್ಡ ಆಯಿತು. ನಿಮ್ಮದು ಬಂಗಾರ ಹೋಗಿದ್ದು ತಾಮ್ರ ಹಾಕವು. ಇಂಥ ಕೈಯದವ ನಮ್ಮ. ಮಾಡಲಿಲ್ಲವೇ ತಪವನ್ನು ಮಾಡಲಿಲ್ಲವೇ, ಕೂಡೆ ಸುಗುಣದೊಡನೆ ತುಡಿದು ನೋಡಿ ತ್ರಿವಿಧ ಕರ್ಣದಲ್ಲಿ ಮಾಡಲಿಲ್ಲವೇ. ತಪ ಅಂದ್ರೆ ಕಣ್ಣಿನಿಂದ ದಿನ ಮುಂಜಾನೆ ಸಾಯಂಕಾಲ ಟೈಮ್ ಸಿಕ್ಕಾಕ ನೋಡ್ಕೋತ ಕುಂಡ್ರಿ. ಪಿಕ್ಚರ್ ಅಲ್ಲ, ನಿಮ್ಮ ಮನೆಯ ದೇವ್ರನ್ನ, ನಿಮ್ಮ ಗುರುವನ ಫೋಟೋ ನೋಡ್ಕೋತ ಕುಂಡ್ರಿ. ಅಕ್ಕ ಮಾದೇವಿ ಕಂಗೊಳ ಕಡಿಗುವರಿ ಒರಿವತ್ತ ಎಂದಿರ್ಪೆನೋ ಲಿಂಗ ಸಂಗ ಎಂದು ಎಂದಿರ್ಪೆನೋ. ಅದಕ್ಕೆ ದೇವರು ಓಡಿ ಬಂದ ಅಕ್ಕ ಮಾದೇವಿಗೆ, ಹೇ ಪರಮಾತ್ಮ, ಹೇ ಮಲ್ಲಯ್ಯ, ನೀ ಎಂದ ನೀ ಕಾಣ್ತಿ ಸದಾ ನೋಡ್ಕೋತ ಕಣ್ಣಾಗ ನೀರು ಯಾವಾಗ ಬರ್ತಾವಯ್ಯಪ್ಪ? ನಿನ್ನ ನೋಡಿ ಹೆಂಡ್ರಿಗಾಗಿ ಹತ್ತೀವಿ, ಗಂಡ್ರಿಗಾಗಿ ಹತ್ತೀವಿ, ರೊಕ್ಕಿಗಾಗಿ ಹತ್ತೀವಿ. ಪರಮಾತ್ಮನಿಗಾಗಿ ಕಣ್ಣಾಗ ನೀರು ಎಂದರೆ ಬಂದವ? ಪರಮಾತ್ಮನಿಗಾಗಿ ಗುರುವೇ ಕಣ್ಣಾಗ ನೀರು ಬಂದು ಅಂದ್ರೆ ನಿಮ್ಮ ಪಾಪ ಆ ನೀರಿನ ಜೊತೆಗೆ ಹೊರಗೆ ಹೋಗ್ತದೆ. ಹೊಳ್ಯಾಗ ಬಿದ್ದು ಕಟ್ಟಿಗೆ ತೊಗೊಂಡು ಹೆಂಗೆ ಹರಿದು ಹೋಗ್ತದೆ, ಹಂಗೆ ಪರಮಾತ್ಮ ನೆನೆಸಿ, ಗುರುವಿಗೆ ನೆನೆಸಿ ಕಣ್ಣ ನೀರು ಬಂದು ಅಂದ್ರೆ ನಿಮ್ಮ ಪಾಪ ಎಲ್ಲ ಹರಿದು ಹೋಗ್ತದೆ, ಹಾಳಾಗಿ ಹೋಗ್ತದೆ. ಪರಂತು ನಾವು ಹೆಂಡ್ರಿಗೆ ಹತ್ತೇವಿ, ಗಂಡ್ರಿಗೆ ಹತ್ತೇವಿ, ಮಕ್ಕಳಿಗೆ ಹತ್ತೇವಿ, ರೊಕ್ಕಿಗೆ ಹತ್ತೇವಿ, ಪರಮಾತ್ಮನಿಗೆ ಅಳಿಲ್ಲ. ಪರಮಾತ್ಮನ ಸಲುವಾಗಿ ಅಳದು ತಪಾದಿದು. ಇದಕ್ಕೆ ತಪ ಅಂದ್ರೆ ಮತ್ತೊಂದೇನಿಲ್ಲ, ತಪಶ್ಚರ್ಯ ಅದ. ಬರಬೇಕು ಕಣ್ಣಾಗ ನೀರ. ಸತ್ತವ್ರು ನೆನಪಾದ್ರೆ ಕಣ್ಣಾಗ ನೀರು, ಎಂತ ಸತ್ತವ್ರು ನೆನಪಾದ್ರೆ ಕಣ್ಣಾಗ ನೀರು ಬರ್ತಾವೆ. ಪರಂತು ದೇವ್ರಿಗೆ ನೆನಪಾಗಿ ನಿಮಗೆ ಕಣ್ಣಾಗ ನೀರು ಬರೋಂಗಿಲ್ಲ ಅಂದ್ರೆ ನಮಗೆ ಮನುಷ್ಯರಂತಾರೆ, ಭಕ್ತರಂತಾರೆ, ನಿನಗೆ ಶರಣ ಅಂತಾರೆ. ದೇವ್ರ ನೆನಪಾದ್ರೆ ಬರ್ಬೇಕ್ರಿ. ಎಂದೋ ಸತ್ತವ್ರು ನೆನಪಾದ್ರೆ ಅಳ್ತೀರಿ, ಅವ್ರ ಪುಣ್ಯತಿಥಿ ಬಂದರೆ ಅಳ್ತೀರಿ. ದೇವ್ರ ನೆನಪಾಗಿ ಎಂದರೆ ಕಣ್ಣು ಬಂದವ, ಆ ಕಣ್ಣಾಗ ನೀರು ಬಂದ್ರೆ ನೀವು ತಪಶ್ಚರ್ಯ ಮಾಡ್ತೀರಿ ಅಂತ ಅರ್ಥ. ಕಣ್ಣಿನಿಂದ ತಪಶ್ಚರ್ಯ ಮಾಡಿರಿ, ಬಾಯಿಯಿಂದ ತಪಶ್ಚರ್ಯ ಮಾಡಿ, ಸದಾ ಯಾವಾಗಲೂ ಕೂಡ ನಿರಂತರ ಓಂ ನಮಃ ಶಿವ, ಓಂ ನಮಃ ಶಿವ, ಓಂ ನಮಃ ಶಿವ ನಿರಂತರ ಇರಬೇಕ್ರಿ. ಅದು ಇಲ್ಲ, ವಾಣಿ ತಪ ಇಲ್ಲ. ಕಿವಿಯಿಂದ ಸದಾ ಕೇಳಬೇಕ್ರಿ, ಸದಾ. ಮತ್ತೊಂದನು ಕೇಳದಂತೆ ಬದಿರನ ಮಾಡಯ್ಯ ತಂದೆ. ಸದಾ ಸಮಯ ಸಿದ್ಧಕ್ಕೆ ಪರಮಾತ್ಮನ ಕೇಳಬೇಕು, ಓದಬೇಕು. ಎಷ್ಟು ಅನುಕೂಲ ಮಾಡ್ಯಾರ್ರಿ ಈಗಿನ ಕಾಲಕ್ಕೆ. ಎಲ್ಲ ಟಿ ವಿ ಬಂದವ, ರಿಕಾರ್ಡ್ ಬಂದವ, ಮನ್ಯಾಗ ಸದಾ ಕೇಳ್ಬೋದಲ್ರಿ. ಎಂಥದ್ದು ಪುಣ್ಯ ಕಾಲ ಬಂದದ. ಮೊದಲು ಇರಲಿಲ್ಲ ಇಷ್ಟು. ಈಗಿನಂಥ ಕಾಲ ಎಷ್ಟು ಅನುಕೂಲ ಆಗ್ಯದ ಅಷ್ಟು ಹಾಳಾಗ್ತವೆ. ಹಿಂದಕ್ಕೆ ಸಾಲಿ ಕಡಿಮೆ ಇದ್ದು ಶಾಣ್ಯವ್ರ ಹೆಸರು ಇನ್ನೂ ಅದಾವ. ಈಗ ಸಾಲಿ ಭಾಳ ಆಗ್ಯಾವ, ದೊಡ್ಡ್ರ ಹೆಸರು ಭಾಳ ಅದಾವ. ಅವಾಗ ಏನಿರಲಿಲ್ಲ. ಹೆಂಗಾದ ರೀ ಅಕ್ಕಮದೇವಿ ಹೆಂಗಾದ, ಮೀರವಯ್ಯ ಹೆಂಗಾದ, ಚನ್ನಬಸವಣ್ಣ ಹೆಂಗಾದ, ಬಸವಣ್ಣ ಹೆಂಗಾದ. ಏನು ಶರಣರು 770 ಒಂದಲ್ಲ ಎರಡಲ್ಲ. ಯಾವ ಸಾಧನೆಗಳು ಇರಲಿಲ್ಲ. ಈಗಿನಂಗೆ ಅನುಕೂಲ ಆದಂಗೆ ಮನುಷ್ಯ ಹಾಳಾಗ್ತಾನೆ. ಕಮ್ಮಿ ಇರಬೇಕು ಮನುಷ್ಯನಿಗೆ, ಎಲ್ಲ ವ್ಯವಸ್ಥೆ ಇರಬಾರ್ದು. ಭಾಳ ಕಮ್ಮಿ ಇತ್ತು ಮನುಷ್ಯ ಏನಪ್ಪ ಅಂದ್ರೆ ಪ್ರಯತ್ನ ಪಡ್ತಾನೆ, ಕಷ್ಟಪಡ್ತಾನೆ, ಅದು ಪ್ರಾಪ್ತಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ ಏನ್ರಿ ಮನುಷ್ಯ. ಅದಕ್ಕೆ ನಮ್ಮ ಜೀವನದೊಳಗೆ ಒಂದಿಷ್ಟು ತಪ ಮಾಡಿರಿ.
ಕಣ್ಣಿಗೆ ಒಂದಿಷ್ಟು ತಪ ಮಾಡಿರಿ, ಅದಕ್ಕೆ ಹೇಳ್ರಿ ಇದೇ ನೋಡೋ, ಇದು ಬಿಟ್ಟು ಮತ್ತೊಂದು ನೋಡೋಂಗಿಲ್ಲ, ಈ ಟೈಮ್ ತಕ್ಕ ಇದೇ ನೋಡೋದು, ಅದು ತಪ. ಕಿವಿಯಿಂದ ಕೇಳೋದು ಅದು ತಪ. 10 ಮಣಿಗೆ 6 ಆಯ್ತು ನಾನು ಮಠಕ್ಕೆ ಹೋಗ್ತೇನೆ, ನೀ ಕೇಳೋ ಬಿಡು, ಒಯ್ದು ಕುಂಡ್ರಿಸ್ತೇನೆ ನಿನಗೆ ಅಲ್ಲಿ, ನೀ ಕೇಳರೆ ಬಿಡು, ಅದು ತಪನೇ. ಕೇಳು ಅಲ್ಲಂಥದ್ದು ಖರೆ, ಗೊತ್ತಿಲ್ಲ ಅದಕ್ಕೆ ಶರಣ ಹೇಳ್ದ, ಹಾಲು ಕುಡಿಯೋದು ಬಾಲಕನು ಒಲ್ಲ ಅಂತದ್ದು. ಹಾಲು ಕುಡಿಯೋದ್ರೆ ಒಲ್ಲ ಅಂತದ ನೋಡ್ರಿ, ಒಲ್ಲ ಅಂತಿರ್ತಾವನು, ಒಲ್ಲು ಅಂತವ. ಒಲ್ಲ ಅಂತದ್ದು ಬಿಡ್ತಾಳೆ ಏನಾರು, 2 ಕಪಾಳೆ ಕೊಡ್ತಾಳೆ, ಒಯ್ದು ಬಾಟ್ಲಿ ಬಾಯಾಗಿ ಇಡ್ತಾಳೆ, ಅದಕ್ಕೆ ಕುಡಿ ಒಲ್ಲ ಅಂತದ್ದು ಖರೆ, ಗೊತ್ತಿಲ್ಲ. ಹಂಗೆ ಮನಸ್ಸು ಒಲ್ಲ ಅಂತ ಪ್ರವಚನ ಕೇಳೋಕ್ಕವಲ್ಲ, ಪೂಜೆ ಮಾಡೋಕ್ಕವಲ್ಲ, ಧ್ಯಾನ ಮಾಡೋಕ್ಕವಲ್ಲ, ಜಪ ಮಾಡೋಕ್ಕವಲ್ಲ, ದಾನ ಮಾಡೋಕ್ಕವಲ್ಲ. ಶಾಣ್ಯರಿದ್ದರು ಕಪಾಳೆ ಕೊಡ್ತಾರೆ, ಮಾಡು ಮುಂಜಾನೆ ನೀವು ಅಲ್ಲ ಅಂದ್ರೆ ಮಾಡೇ ಇವತ್ತು ಮುಂಜಾನೆ 500 600 1000 ಮಾಡಿ ಜಪ ಮಾಡೋದು, ನೀ ಯಾಕಡೆ ಹೋಗಿ ಬಾ, ನಾ ಬಿಡಂಗಿಲ್ಲ, ಇಲ್ಲೇ ಕುಂಡಿರ್ತೀನಿ, ಹೇಳಂಗಿಲ್ಲ, ಕುಂಡ್ರದು ಅಲ್ಲೇ. ಹೊಸ್ದಾಗಿ ಸಾಲಿ ಹೋಗಿ ಕೂಡ್ಟ ಅಳತಾವ ನೋಡ್ರಿ, ಇಲ್ಲ ಅಳ್ತಾವ, ಹಾಗೆ ಒಯ್ದು ಕುಂಡ್ರಿಸೋದು, ಹಾಗೆ ಅಳ್ತಾವ, ಯಾವೋ ಅಪ್ಪೋ ಅಂತ ಹಾಗೆ ಕುಂಡಿಸಿ ಕೂತು ಮುಂದೆ ಎಷ್ಟು ಶಾಣೆ ಹಾಕವ್ರಿ ಹುಡ್ರು, ಫಸ್ಟ್ ಕ್ಲಾಸ್ ಬರ್ತಾವೆ. ಒಲ್ವಲ್ ಅಂತಿತ್ತು, ಸಾಲಿಗೆ ಹೋಗ್ವಲ್ಲ ಅಂತಿತ್ತು, ಬರೆಯೋಕ್ವಲ್ಲ ಅಂತಿತ್ತು, ಅಳ್ತಿತ್ತು. ಪರಂತು ನಂಬರ್ 1 ಆಗೇನಿಗೆ, ಯಾಕೆ ಕುಂಡಿಸಿರಿ, ಅದು ಹಾಗೆ ಅಂತ ಒಯ್ದು ಕುಂಡಿಸೋದ್ರಿ, ಬಿಡಲಿಲ್ಲ, ಹತ್ರ ಬಿಡಲಿಲ್ಲ, ಒಯ್ದು ಕುಂಡಿಸ್ರಿ ಮಗ ಅಳ್ತದ ನನ್ನ ಮಗ ಅಂತ ಬಿಟ್ರಿ ಅಂದ್ರೆ ಕಳ್ಳ ಸುಳ್ಳು ಹಾಕಿತ್ತು, ಒಯ್ದು ಕುಂಡಿಸಿರಲ್ಲ. ಹಾಗೆ ಮನಸ್ಸು ಇದು ಹಾಗೆ ಅದ. ಹಾಲ ಕುಡಿಯವಲ್ಲದ ಬಾಲಕನಂದದಿ, ಅದಕ್ಕೇನು ಗೊತ್ತು ಒಲ್ವಲ್ ಅಂತದ. ಒಲ್ಲೆ ಅಂದ್ರೆ ಮುಂದೆ ನೀ ಹೆಂಗೆ ದೊಡ್ಡವ ಪೈಲ್ವಾನ ಶಾಣೆಯ ಶಕ್ತಿವಂತ ಆಕ್ಯಪ್ಪ, ಕುಡಿಯಬೇಕು, 2 ಕಪಾಳಿ ಕೊಟ್ಟು ಬಾಯಾಗ ಹಚ್ತಾರದ ಬಾಟ್ಲಿ. ಹಂಗೆ ಈ ಮನಸ್ಸನ್ನು ಕೂಡ ಅದ. ಅದಕ್ಕೆ ಮಾಡೋದು ತಪ ಅಂದ್ರೇನು? ಕಣ್ಣಿಗೆ ಕಲಿಸ್ರಿ ಇದು ನೋಡಬೇಕು, ಬಾಯಿ ಕಲಿಸ್ರಿ ಇಟ್ಟು ಜಪ ಮಾಡಬೇಕು, ಕಿವಿ ಕಲಿಸ್ರಿ ಇಟ್ಟು ಪ್ರವಚನ ಇದು ಮಹಾತ್ಮರ ಮಾತು ಕೇಳಬೇಕು, ಕೈ ಕಲಿಸ್ರಿ ದಿನ ಇಟ್ಟು ದಾನ ಮಾಡಬೇಕು, ಕಾಲಿಗೆ ಕಲಿಸ್ರಿ ದಿನ ಗುಡಿಗೆ ಹೋಗಬೇಕು, ಕಲಿಸ್ಬೇಕ್ರಿ. ಇದೇ ತಪ. ತಪ ಅಂದ್ರೇನು ರೀ? ಎಲ್ಲೆಲ್ಲ ಕೂರ್ತ ಹರಟಿ ಹೊಡಿತೀವಿ, ಊರು ಮಂದಿ ಮಾತಾಡ್ತೇವೆ, ಪರಮಾತ್ಮನ ಮಾತಾಡೋಕ್ಕೆ ಬರೋಂಗಿಲ್ಲ. ವಚನದಲ್ಲಿ ನಾಮಾಮೃತ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರ್ತಿ ತುಂಬಿ, ಮನದಲ್ಲಿ ನಿಮ್ಮ ನೆನವು ತುಂಬಿ. ಎಂಥ ಮಾತು ಹೇಳಿದ್ರಿ ಶರಣರಿ. ತಪ ಅಂದರೆ ಏನಿಲ್ಲ, ಅದೇ ಮಾಡೋದು ತಪ. ಒಲ್ಲಂತದ ಮಾಡಿಸೋದು ತಪ. ಅದು ಕಿವಿ ಶನೆ ಮಾಡಿಕೊಳ್ಳೋ ಇಲ್ಲ ಪರಮಾತ್ಮನ ಹಾಡೆ ಕೇಳೋದು, ಪ್ರವಚನೆ ಕೇಳೋದು. ಅದು ಶನೆ ನೋಡ್ಬೇಕಂತ ಇಲ್ಲ ದೇವ್ರನ್ನೇ ನೋಡೋದು, ಗುರುವಿನೇ ನೋಡೋದು, ಮತ್ತೆ ನೋಡೋಂಗಿಲ್ಲ. ಇದು ತಪ ಅದರಿ. ತಪ ಅಂದ್ರೆ ಮತ್ತೇನಿಲ್ಲ. ಕಾಯ ತಪ, ವಾಚಿಕ ತಪ, ಮಾನಸಿಕ ತಪ ಮಹಾತ್ಮರು ನಮಗೆ ಹೇಳಿದ್ದಾರೆ. ಸರಳದವ, ಏನು ಮನೆ ಬಿಡಬೇಕಾಗಿಲ್ಲ. ಮನೆ ಮಾರು ತೊರೆದು ವನವಾಸ ಬೇಡ, ಎಲ್ಲಿ ಹೋಗೋ ಜರೂರತ್ತಿಲ್ಲ. ನೀ ಮನೆಯಾಗಿದ್ದೆ ಈ ತಪಶ್ಚರ್ಯ ಮಾಡೋಕ್ಕೆ ಬರ್ತಾಯಿದ್ದೆ. ಹೌದಲ್ರಿ? ತಪಶ್ಚರ್ಯ ಅಂದರೆ ಸ್ವಲ್ಪ ಕಷ್ಟ ಆಗ್ತದೆ, ಕಷ್ಟ ಸಹನ ಮಾಡಬೇಕು. ಕಷ್ಟ ಇಲ್ಲೇ ಕಷ್ಟ ಪರಮಾತ್ಮನಾಗಿ ಕಷ್ಟಪಡ್ರೆ, ಸದ್ಗುರುವಿಗಾಗಿ ಕಷ್ಟಬಿಟ್ರೆ ಅದಕ್ಕೆ ತಪ ಅಂತಾರೆ. ಹೆಂಡ್ರ ಮಕ್ಕಳು ಯಾಕೆ ಕಷ್ಟ ಬಿಟ್ರೆ ಅದಕ್ಕೆ ತಾಪ ಅಂತಾರೆ. ಹೆಸರು ಅಷ್ಟೇ, ಮಾಡೋದು ಒಂದೇ. ಎಷ್ಟು ನಾವು ಹೆಂಡ್ರಿಗೆ ಗಂಡಿಗೆ ಮಕ್ಕಳಿಗೆ ಮಾಡ್ತೇವೆ ಅಷ್ಟು ಪರಮಾತ್ಮನಿಗೆ ಮಾಡಿದ್ದೀವಿ. ಎಷ್ಟು ಮಾತಾಡ್ತೇವೆ ದಿನಂಪ್ರತಿ. ಪ್ರೊಫೆಸರ್ ಮನುಷ್ಯ ಚಂತನ ಮಾತಾಡ್ತಾನೆ, ದೇವ್ರ ಬಗ್ಗೆ ಎಷ್ಟು ಮಾತಾಡ್ತಾನೆ, ದೇವ್ರ ಜಪ ಎಷ್ಟು ಮಾಡ್ತಾನೆ, 4 ತಾಸು 5 ತಾಸು ಡ್ಯೂಟಿ ಮಾಡ್ತಾನೆ, ಮಾತಾಡ್ತಾನೆ. ದೇವ್ರ ಬಗ್ಗೆ ಎಷ್ಟು ಮಾತಾಡೋಣ. ಅದು ತಪ ಅಲ್ಲ, ಅದು ತಪ ಅಲ್ಲ. ನಿನ್ನ ನೌಕರಿ ಅದು, ಚಾಕರಿ ಅದು, ಹೊಟ್ಟಿ ಕೆಲಸ ಅದು, ಪರಮಾತ್ಮನ ಕೆಲಸ ಅಲ್ಲದು. ಪರಮಾತ್ಮನಿಗೆ ಅದೇ ಮಾತಾಡಿದ್ರೆ ಅದು ಓಂ ನಮಃ ಶಿವಾಯ, ನಮೋ ನಾರಾಯಣ, ಭಗವಂತ ಕೇಶವ ಅಂದ್ರೆ ಇದು ತಪಶ್ಚರ್ಯ ಅದ ರೀ. ತಪಶ್ಚರ್ಯಕ್ಕೆ ಏನು ಮನುಷ್ಯನಿಗೆ ಗೊತ್ತಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಸುಖದ ಸಾಧನ ಏನು? ನಿಮ್ಮ ಕಣ್ಣಿಗೆ, ನಿಮ್ಮ ಬಾಯಿಗೆ, ನಿಮ್ಮ ಕೈಗೆ, ನಿಮ್ಮ ಕಾಲಿಗೆ, ನಿಮ್ಮ ಮನಸ್ಸಿಗೆ ಕಷ್ಟ ಕೊಡೋದಕ್ಕೆ ತಪಶ್ಚರ್ಯ ಅಂತಾರೆ. ಎದರ ಸಲುವಾಗಿ? ಪರಮಾತ್ಮನ ಸಲುವಾಗಿ. ಸಂಸಾರ ಸಲುವಾಗಿ ಕೊಡಕತ್ತೇವೆ. ಆ ಮಾರವ ನೋಡ್ರಿ, ಇಲ್ಲ
ಲೀಲಾವದಾಗ 10 ರೂಪಾಯಿ 10 ರೂಪಾಯಿ 10 ರೂಪಾಯಿ 10 ರೂಪಾಯಿ, ಅಯ್ಯೋ 2 ಸಲ ಅಂತಾನಪ್ಪ. 10 ರೂಪಾಯಿ 10 ರೂಪಾಯಿ 10 ರೂಪಾಯಿ 100 ರೂಪಾಯಿ 100 ರೂಪಾಯಿ, ಹರಿ ಹರಿ ಶಿವ ಶಿವ ಅಂದಾನ. ಎಷ್ಟು ಕಷ್ಟ ಬಿಡ್ತಾನವ, ಅದ್ರದ್ದೊಂದು ಚೀರ್ತಾನವ. ಅದು ಪರಮಾತ್ಮನಿಗಾಗಿ. ಯಾಕೆ ಚೀರ್ಚೇವು? ಏನು ಮಾಡ್ಬೇಕ್ರಿ, ಸ್ವಲ್ಪ ಹೊಟ್ಟೆ ಅದಲ್ರಿ, ಹೆಂಡ್ರ ಮಕ್ಕಳು ಅದರಲ್ರಿ, ಕಷ್ಟ. ಅದೇ ಪರಮಾತ್ಮನಿಗೆ ಓಂ ನಮಃ ಶಿವ ಓಂ ನಮಃ ಶಿವ ನಾರಾಯಣ ಅಂದ್ರೆ ತಪಶ್ಚರ್ಯ. ಅದಕ್ಕೆ ಹೇಳ್ತಾರೆ ಅವರು, ಮನುಷ್ಯನಿಗೆ ಸುಖಕ್ಕೆ ಸಾಧನ ಏನದ, ಭಗವಂತನಿಗಾಗಿ ಕಷ್ಟಪಡೋದಕ್ಕೆ ತಪಶ್ಚರ್ಯ ಅಂತಾರೆ. ಅದರಿಂದ ಮನುಷ್ಯನಿಗೆ ಸುಖಿ ಆಗ್ತಾನೆ. ಸಂಸಾರಕ್ಕೆ ಎಷ್ಟು ಕಷ್ಟ ಬಿಟ್ಟರೂ ನಿನಗೆ ಸಿಗ್ತದೋ ಇಲ್ಲೋ ಭರೋಸೆ ಇಲ್ಲ. ಸಂಸಾರಕ್ಕೆ ಕಷ್ಟ ಬಿಟ್ಟದ್ದಕ್ಕೆ ಅರ್ಧ ಪರಮಾತ್ಮನಿಗೆ ಕಷ್ಟ ಬಿಟ್ಟರೆ ನಿಮಗೆ ಪರಮಾತ್ಮ ಸಿಗುತ್ತಾನೆ, ಪ್ರಶ್ನೆನೇ ಇಲ್ಲ. ಸಂಸಾರ ಸಿಗ್ತಾ ಇಲ್ಲ ಅಂತ ಗೊತ್ತಿಲ್ಲ, ಪರಮಾತ್ಮ ಸಿಗುತ್ತಾನೆ ಗ್ಯಾರಂಟಿ. ಅವ್ರು ಎಷ್ಟು ಕಷ್ಟ ಬಿಡ್ತಾರೆ? 1 ವರ್ಷ 2 ವರ್ಷ 4 ವರ್ಷ. ಹೌದು, ತಪಶ್ಚರ್ಯ ಎಷ್ಟು ಮಾಡ್ತಾರೆ ಅವರು? 10 ವರ್ಷ ಸಾಯುತಕ್ಕ ಇಲ್ಲ, ಗುಡ್ದಾಗ ಕುಂತಾರೆ, ಅಲ್ಲಿ ಕುಂತ ಶಿವ ಶಿವ ಅಂದರು, ಆಯಿತು, ಸಿಕ್ತು ಪರಮಾತ್ಮ, ಸಿಕ್ತು ಸುಖ. ನೀವು ಎಂದು ಹುಟ್ಟಿ ಅಂದು ಹಿಡ್ಕೊಂಡು ಗಾಡಿ ಕುಂಡ್ರು ಮಾಡಕತ್ತೀರಿ, ಸುಖ ಸಿಕ್ಕದ? ಈ ಹೆಂಡ್ರು, ಈ ಗಂಡ್ರು, ಈ ಮಕ್ಕಳು, ಈ ರೊಕ್ಕ, ಈ ರೂಪಾಯಿ, ಈ ಅಧಿಕಾರ, ಈ ಐಶ್ವರ್ಯ ಈಗ ಸಿಕ್ಕದ? ಇಲ್ಲ. ಸಾಯು ತನಕ 50 60 70 ವರ್ಷ ಮಾಡ್ತೇವೆ, ಸಿಕ್ಕಿಲ್ಲ. 100ಕ್ಕೆ 1000, 1000ಕ್ಕೆ ಲಕ್ಷ, ಲಕ್ಷಕ್ಕೆ ಕೋಟಿ, ಕೋಟಿಗೆ ಅಬ್ಜ. ಹಿಂಗೆ ನಮ್ಮ ಮನಸ್ಸು ಹಂಗೆ ಹರಿತದೆ. ಇದಕ್ಕಿಂತ 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 ಹ್ಯಾಂಗೆ ಮುಗುಲು ಮುಟ್ಟದಂಗೆ ಕಾಣ್ತದ ಅಲ್ರಿ? ಹೋರಿ ಮುಟ್ಟ್ಯದ, ಮೇಲೂರಿಗೆ ಮುಟ್ಟದಂಗೆ ಕಾಣ್ತದೆ. ಅಲ್ಲಿ ಹೋರಿ ಮತ್ತೆ ಮುಂದೆ, ಅಲ್ಲಿ ಹೋರಿ ಮತ್ತೆ ಮುಂದೆ, ಅಲ್ಲಿ ಹೋರಿ ಮತ್ತೆ ಮುಂದೆ, ಹಿಂಗೆ ಹೋಗೋದು ಸತ್ಯ ಹೋಕೆ ವಿನ ಹೆಂಗೆ ಮುಗುಲು ಮುಟ್ಟೋದು ಕಾಣಂಗಿಲ್ಲ. ಸಂಸಾರದ ಸುಖನೂ ಹಾಗೆ ಅದ. ಕಡೆನೇ ಸತ್ಯ ಹೋಗ್ತೇವೆ ವಿನ ಅದೇನು ಸುಖ ಸಿಗೋದಿಲ್ಲ. ಯಾಕೆ? ಆಶೆ ಭಾಳ ಅದಾವ, ಆಮಿಷೆ ಭಾಳ ಅದಾವ, ಆಕಾಂಕ್ಷೆ ಭಾಳ ಅದಾವ, ರಾಗದ್ವೇಷ ಭಾಳ ಅದಾವ. ಕಣ್ಣಿನ ದಾಸ ಆಗಿದಿ, ಕಿವಿ ದಾಸ ಆಗಿದಿ, ಬಾಯಿ ದಾಸ ಆಗಿದಿ. ದಾಸನಿಗೆ ಸುಖ ಎಂದೂ ಸಿಗುವುದಿಲ್ಲ. ನೀನು ಈಶನಾಗು, ದಾಸನಾಗಬೇಡ. ಅದಕ್ಕೆ ಶಾಸ್ತ್ರ ಹೇಳ್ತಾ ಏನಪ್ಪ ಅಂದ್ರೆ, ಸ್ವಲ್ಪ ತಪಶ್ಚರ್ಯ ಮಾಡಿರಿ. ಎಲ್ಲಿಗೆ ಹೋಗೋ ಜರೂರತ್ತೆ ಇಲ್ಲ. ದಿನ ನಿಮ್ಮ ಮನ್ಯಾಗ ಒಂದು 15-20 ನಿಮಿಷ ನೀವು ಹೇಳ್ದಂಗೆ ಕಣ್ಣು ನೋಡು. ನೀವು ಹೇಳದ್ದೇ ಬಾಯಿ ಮಾತಾಡಬೇಕು, ನೀವು ಹೇಳದ್ದೇ ಮನಸ್ಸು ಚಿಂತನೆ ಮಾಡಬೇಕು. ನೀವು ಹೇಳ್ದೆ ಸುಮ್ಮ ಕುಂಡಿರ್ಬೇಕು, ಆ ಕಡೆ ಈ ಕಡೆ ಒದ್ದಾಡಂಗಿಲ್ಲ, ಕೈಕಾಲ ಕುಂಡಿರ್ಬೇಕು. ಇದೇ ತಪಶ್ಚರ್ಯ ಅದ ರೀ. ಇಡೀ ದಿವಸ ನಾವು ಸಂಸಾರಕ್ಕೆ ಖರ್ಚು ಮಾಡೋಕತ್ತೇವೆ, ಯಾರೂ ನಮಗಂದಿಲ್ಲ. ಅದನ್ನೇ ನೀವು 10 ನಿಮಿಷ 20 ನಿಮಿಷ ಅದಕ್ಕೊಂದು ನಿಯಮ ಹಾಕಿ, ಕಣ್ಣಿಗೆ ನೀ ದೇವರೇ ನೋಡಬೇಕು, ಬಾಯಿ ನೀ ದೇವರೇ ಮಾತಾಡಬೇಕು, ಕಿವಿ ನೀ ದೇವ್ರ ಸುದ್ದಿನೇ ಕೇಳಬೇಕು, ಕೈಗೆ ನೀ ದೇವ್ರ ಪೂಜೆನೇ ಮಾಡಬೇಕು, ಕಾಲ ನಿನಗೆ ಪ್ರದಕ್ಷಿಣೆ ಮಾಡಿ ಒಂದು ನಿಯಮ ಹಾಕಿದ್ರಿ ಅಂದ್ರೆ ಇದು ತಪಶ್ಚರ್ಯ ಅದ ರೀ. ಇದೇ ತಪಶ್ಚರ್ಯ. ತಪಶ್ಚರ್ಯ ಅಂದ್ರೆ ಏನು ದೊಡ್ಡದಿಲ್ಲ. ಶರಣರು ಮಾಡಿದ್ರು, ಆ ಟೈಮ್ಗೆ ಏನು ಬಂದರೂ ಇಲ್ಲ. ಆ ಟೈಮ್ ಅದಕ್ಕೆ ದೇವರಿಗೆ ಇಡೋದು. ಬೇಕಾದಾಗಲಿ ಮನೆಯಾಗ, ಬೇಕಾದಾಗಲಿ ಅವರಿಗೆ ಶರಣರಂತಾರೆ. ವೀರೇಶ್ವರ ಶರಣರು ಸೋಲಾಪುರದಾಗ ಹೆಣ್ತಿ ಸತ್ತಳು. ದಿನಂಪ್ರತಿ ಒಬ್ಬ ಜಂಗಮ ಭಕ್ತನಿಗೆ ಊಟ ಮಾಡಿಸೋದು ನೇಮ, ತಪ ಇತ್ತು, ಅವ್ರದ್ದು ವ್ರತ ಹಿಡಿದಿದ್ರು. ದಿನ ಭಿಕ್ಷೆ ಬೇಡ್ಕೊಂಬರ್ಬೇಕು, ಬಂದ ಬೆಳಕನೇ 2 ರೊಟ್ಟಿ ಮಾಡಬೇಕು ಮನೆಯಾಗ. ಅದೇ ಒಬ್ಬ ಐಗೋಳಿಗೆ ಒಬ್ಬ ಜಂಗಮ ಭಕ್ತನಿಗೆ ಊಟ ಮಾಡಿಸ್ತಿದ್ರು. ಹೊತ್ತು ಹೊಂಡರಾಗಿ ನೋಡ್ತಾರೆ ಶರಣರು, 4 ವಾರ್ಡ್ ಶರಣರು, ವೀರೇಶ ಪ್ರಭುಗಳು. ತಾಯಿಗೆ ಅವ್ವ ಅವ್ರು ಅಂತೀರು, ಆ ಗಂಡಿಗೆ ಅಪ್ಪ ಅವ್ರು ಅಂತೇಳಕ್ಕೆ. ಬೆಳಿಗ್ಗೆ ಎದ್ದರು, ಭಿಕ್ಷಕ್ಕೆ ಹೋಗುದದ, ಅವ್ವ ಅವ್ರ ಅಂದರು. ಕಾಯಕ್ಕೂ ಏನೂ ಇಲ್ಲ, ಸತ್ತಿಳು. ದಿನ ಕಾಯಕ್ಕೆ ಹೋಗುದದ,
ಹತ್ಕೋತ ಕುಂತರ ಕಾಯಕ ದಿನ 5 ಮನೆ ಭಿಕ್ಷಾ ಬೇಡೋದದ, ಬಂದು ಅಡುಗೆ ಮಾಡೋದದ, ಅದಕ್ಕೆ ಒಬ್ಬ ಭಕ್ತ ಒಬ್ಬ ಜಂಗಮನಿಗೆ ಊಟ ಮಾಡಿಸೋದದ. ಈಕೆಯರು ಸತ್ಲು. ನಮ್ಮ ಮನೆ ಹಿಂಗಾದ್ರೆ ಹೊಳುಣ್ಣೆ ಮಾಡಿ ಊರು ಓಣಿ ಮಂದಿಗೆಲ್ಲ ಕೂಡಿಸ್ತೇವೆ ನಾವು. ಏನು ಮಾಡಲಿಲ್ಲ ಶರಣರು, ಬಡ ಬಡ ಹೆಣ ಎಳೆದ್ರು, ಗಾಡಿ ಕುಣಿಸಿದ್ರು, ಮ್ಯಾಲೆ ಮುಚ್ಚಿದ್ರು, ಹೋದರು ಭಿಕ್ಷಕ್ಕೆ. 5 ಮನೆ ಭಿಕ್ಷೆ ಮಾಡ್ಕೊಂಬಂದರು. ಇವತ್ತು ಅವ್ವ ಅವ್ರು ತೀರ್ಕೊಂಡಾರೆ. ಹೆಂಡತಿಗೆ ಅವ್ವ ಅವ್ರು ಅಂತೀರು, ಗಂಡಿಗೆ ಅಪ್ಪ ಅವ್ರು ಅಂತೀರು. ತಿರ್ಕೊಂಡಾಳೆ. ಬಡ 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 ಏನಪ್ಪ ಅಂದ್ರೆ ಅದನ್ನೇ ಕುದಿಸಿ ಮಾಡಿ ಒಬ್ಬ ಜಂಗಮ ಭಕ್ತರಿಗೆ ಊಟ ಮಾಡಿಸಿ ಏನಪ್ಪ ಅಂದ್ರೆ ಮತ್ತೆ ಅವಾಗ ಹೇಳ್ತಾರೆ ಹೊರಗೆ ಮಂದಿಗೆ, ಅವ್ವ ಅವರು ಹೋಗ್ಯಾರಪ್ಪ, ಅವ್ವ ಅವರು ಹೋಗ್ಯಾರ. ಎಂಥ ಶರಣರಿ ಮನುಷ್ಯರು. ಇದಕ್ಕೆ ತಪಶ್ಚರ್ಯ ಅಂತಾರೆ. ತಪಶ್ಚರ್ಯ ಅಂದರೆ ಎಲ್ಲಿಗೆ ಹೋಗುವುದಲ್ಲ. ಪಿಡಿದ ನೇಮವನ್ನು ಎಡಬಿಡದ ಅತಿ ಛಲವನ್ನು ಬೇಡುವೆನ ಭವ ನಿಮ್ಮನು ಭವಭವದಳು. ನಿಮ್ಮ ಜೀವನದಲ್ಲಿ ನೇಮ ಅದೇ ತಪಶ್ಚರ್ಯ. ಅದು ಯಾವ ಕಾಲಕ್ಕೂ ಬಿಡಬಾರ್ದು. ಅದನ್ನು ತಪ ಅಂತಾರೆ. ಅದಕ್ಕೆ ಮುಂಜಾನೆ ದಿನ ಇಷ್ಟು ಜಪ ಮಾಡ್ತೀನಿ ಮಾಡುವುದೇ, ಸಾಯಲ್ಲಕ್ಕೆ ಹೆಣ ಕೊಂಡ್ರಲ್ಲಕ್ಕೆ ಹೇಳಂಗಿಲ್ಲ, ಅದು ತಪಶ್ಚರ್ಯ. ಮುಂಜಾನೆ ಇಷ್ಟು ನಾನು ದಾನ ಮಾಡ್ತೀನಿ, ದಾನ ಮಾಡುವುದೇ, ನನ್ನ ಮನೆ ಹಾಳಾಗಲಿಕ್ಕೆ ಬಿಡಂಗಿಲ್ಲ, ಅದು ತಪಶ್ಚರ್ಯ ಅಂದರೆ ಏನಿಲ್ಲ. ಪುಣ್ಯಕ್ಕಾಗಿ ಪರಮಾತ್ಮನಿಗಾಗಿ ಪಿಡಿದ ನೇಮವನ್ನು ಬಿಡದೆ ಇರುವುದೇ ಇದು ತಪಶ್ಚರ್ಯ. ಅದು ತಪಶ್ಚರ್ಯ ಅಂದರೆ ಏನು ಬೇರೆ ಇಲ್ಲ. ಅದು ನಾವು ನೇಮ ಹಿಡಿದು ತಡ ಇಲ್ಲ, ಬಿಡೋದು ತಡ ಇಲ್ಲ. ಅನುಕೂಲ ಆಯಿತು ಹಿಡಿತೇವೆ, ಸ್ವಲ್ಪ ಏನು ಕಷ್ಟ ಆಯ್ತು ಆಗಂಗಿಲ್ಲ ರೀ. ನಾ ಎಲ್ಲ ಮಾಡ್ಬೇಕಂತ ಮಾಡಿದ್ದೀನಿ ರೀ, ನಾ ಎಲ್ಲ ಕೊಡ್ಬೇಕಂತ ಮಾಡಿದ್ದೇನೆ ರೀ, ನಾ ಎಲ್ಲ ಅನ್ಬೇಕಂತ ಮಾಡಿದ್ದೇನೆ ರೀ, ನರ್ದಿ ಬಂತು ರೀ, ಸಗಡಿ ಬಂತು ರೀ, ಜ್ವರ 100 ಕಾರಣ ಹೇಳ್ತಾನೆ. ಸಾಯಬೇಕು, ನಿಯಮ ಬಿಡಬಾರ್ದು. 2 ಸಲ ಹುಟ್ಟಿದ್ದೇವೆ, 2 ಸಲ ಸತ್ತಿದ್ದೇವೆ. ಅದಕ್ಕೆ ಅವ್ರಿಗೆ ಶರಣರು ಮಹಾತ್ಮರು ಯಾಕಂತೇವೆ ಅಂತ ಕೇಳಿದ್ರೆ, ನಿಯಮ ಬಿಡಲಿಲ್ಲ, ನಿಯಮ ಬಿಡಬಾರ್ದು, ನಿಯಮ ಬಿಡಬಾರ್ದು. ಶರಣರು ಹಾಗೆ ಮಾಡಿದ್ರಲ್ರಿ. ಹಂಗೆ ಶರಣರು ಹಂಗೆ ನಮ್ಮಂಗೆ ಗಂಡ ಹೆಣ್ತಿನೇ ಇದ್ದರು ಅವರು. ಹಾಗೆ ಮಾಡಿದ್ರಲ್ಲ ನಿಯಮ. ಆ ನಿಯಮ ಮಾಡಿದವ್ರಿಗೆ ಏನಪ್ಪ ಅಂತ, ನಿಯಮದಾಗ ಇದ್ದವ್ರು ಜಡ್ ಬರೋಂಗಿಲ್ಲ ಅಲ್ರಿ. ಟೈಮ್ ಸರಿ ಬಂಡ್ರೆ ಜಡ್ ಬರೋಂಗಿಲ್ಲ. ನಿಯಮ ಬಿಟ್ರಿ, ಸಿಕ್ಕ ತಿಂದ್ರಿ, ಸಿಕ್ಕಾಗ ತಿಂದ್ರಿ, ಸಿಕ್ಕವ್ರದ್ದು ತಿಂದ್ರಿ ಅಂದ್ರೆ ಯಾರು ತಿನ್ನಬೇಕು, ಯಾವಾಗ ತಿನ್ನಬೇಕು, ಎಷ್ಟು ತಿನ್ನಬೇಕು, ಈ ನಿಯಮ ಇತ್ತು ಅಂದ್ರೆ ನಿಮ್ಗೆ ಜಡ್ ಬರೋಂಗನೇ ಇಲ್ಲ. ಯಾರು ಬೇಕಾದರೂ ತಿಂದ್ರಿ, ಎಷ್ಟು ಬೇಕಾದಷ್ಟು ತಿಂದ್ರಿ, ಯಾವಾಗ ಬೇಕಾದಷ್ಟು ತಿಂದ್ರಿ ಅಂತಂದ್ರೆ ದವಾಖಾನೆಗೆ ಹೋಗ್ಬೇಕು. ಶಾಸ್ತ್ರ ಹೇಳ್ತದೆ ಜೀವನ. ತಪ ಅಂದರೆ ಏನಿಲ್ಲ, ನಿಯಮ. ನಿನ್ನ ಜೀವನದ ನಿಯಮ ಹಾಕ್ಕೊಂಡಿದ್ದಿಲ್ಲ. ಮುಂಜಾನೆ ಏನು 12 ತಾಸು ಅದ, 12 ತಾಸು ಏನು ಮಾಡ್ಬೇಕು ನಿಯಮ ಹಾಕ್ಕೊಂಡಿದ್ದಿಲ್ಲ. ಸದಾ ಸಂಸಾರದಲ್ಲ, ಪರಮಾತ್ಮನಿಗಾಗಿ ಮಾಡುವುದಕ್ಕೆ ನಿಯಮ ಅಂತಾರೆ. ಸಂಸಾರ ಕರೆ ಮಾಡೇ ಮಾಡ್ತೀರಿ, ಬರೋಬ್ಬರಿ 10 ಗಂಟೆಗೆ ಆಫೀಸ್ಗೆ ಹೋಗ್ತೀರಿ ಅಲ್ಲ. ಯಾಕೆ ಇದು ಗೊತ್ತದಿರ್ತದಲ್ಲ, ಅದು ಏನಂತಾರೆ ಮಠಕ್ಕೆ ನಡೀತದೆ. ಯಾವಾಗಾರೆ ಒಂದು ಮೊದಲು ಬಂದರೂ ನಡೀತದೆ, ನಡ್ಬರ್ಕ್ ಬಂದರೂ ನಡೀತದೆ, ಪಾರ್ವತಿ ಪತಿ ಹರ ಬಂದರೂ ನಡೀತದೆ. ಇಲ್ಲೇನು ಒತ್ತೋದಿಲ್ಲಲ್ಲ ಅದು. ಎಷ್ಟು ನಿಯಮ ಮಾಡಿರಲ್ಲ, ಆ ನಿಯಮಕ್ಕೆ ಬರ್ತೀವಿ, ಬರೋಬ್ಬರಿ ಹೋಗ್ತೀರಿಲ್ಲ. ಹಂಗೆ ದೇವ್ರಿಗೆ ಮಾಡೀರಿ, ನಿಮ್ಮ ಭಜನೆಗೆ ಮಾಡೀರಿ, ನಿಮ್ಮ ಮನ್ಯಾಗ ಜಪಕ್ಕೆ ಮಾಡಿರಿ, ತಪಕ್ಕೆ ಮಾಡಿರಿ, ಮಾಡಿಲ್ಲ. ಮತ್ತು ಮೇಲೆ ನಮಗೆ ದೇವರು ನಮ್ಮ ಮೇಲೆ ಕಣ್ಣೇ ತೆರೆಯಂಗಿಲ್ಲ. ಕಣ್ಣು ತೆರೆಯಂಗಿಲ್ಲ. ನೀನು ಕಾಲು ತೆರಿತಾನೆ, ಜಾಡಿಸಿ ಒದಿತಾನೆ. ನೀನು ಕಣ್ಣು ತೆರೆಯಂಗಿಲ್ಲ. ನಿನ್ನಂತವನಿಗೇನು ಕಣ್ಣು ತೆರಿತಾನೆ? ಕಣ್ಣು ತೆರಿ ಯಾರು ತೆರಿತಾರೋ ಅವರಿಗೆ. ಪ್ರೀತಿ ಇದ್ದವ್ರ ಮೇಲೆ ಕಣ್ಣು ತೆರಿತೀರಿ. ಬೇಡದವ್ರು ಬಂದರೆ ಹಿಂಗೆ ಮಾಡ್ತೀರಿಲ್ಲ. ನೀವು ಬೇಡದವ್ರು ಇದ್ರಿಗೆ ಬಂದರೆ ಹೆಂಗೆ ಮಾಡ್ತೀರಿ? ಮತ್ತು ನೀವು ಬೇಡಾದ ಪಾಪಿ ಪರಮಾತ್ಮ ನೋಡ್ತಾನೆ, ಅವನು ಹಿಂಗೆ ಮಾಡ್ತಾನೆ, ಹಾಳಾಗಿ ಹೋಗಂತ. ಲಕ್ಷ್ಯ ಇಡ್ಬೇಕ್ರಿ. ನಾವು ಮಾಡಲಾರ್ದೆ ಕೇಳ್ತೀವಿ. ಮನುಷ್ಯನ ತಪ ಮಾಡಿರಿ. ಅದಕ್ಕೆ ತಪ ಮಾಡಿರಿ, ಕಣ್ಣಿನ ತಪ ಮಾಡಿರಿ, ಕಿವಿ ತಪ. ಇಷ್ಟು 4 ದಿನ ನಾನು TV ಹಚ್ಚರಿ ಅಥವಾ ಮೊಬೈಲ್ ಹಚ್ಚರಿ ಇಟ್ಟು ಕೇಳ್ತೀನಿ. ದಿನಂಪ್ರತಿ ಪರಮಾತ್ಮನ ಮಾತು ಕೇಳ್ತೀನಿ. ಕಣ್ಣೀಲೆ ದಿನಂಪ್ರತಿ ಇಟ್ಟು ನೋಡ್ತೀನಿ.
ಕೈಲಿಟ್ಟು ದಿನಂಪ್ರತಿ ಇಟ್ಟು ದಾನ ಮಾಡ್ತೀನಿ, ಜಪ ಮಾಡ್ತೀನಿ. ಕಾಲಿಲ್ಲ ಏನಪ್ಪ ಅಂತಂದ್ರೆ ಪುಣ್ಯಕ್ಷೇತ್ರಕ್ಕೆ ಹೋಗ್ತೀನಿ, ನಾ ಸುತ್ತ ಗುಡಿ ಸುತ್ತ ಹಾಕ್ತೀನಿ. ಶರಿ ಅಂಗಡಿ ಸುತ್ತ ಹಾಕದಿ, ದೇವ್ರ ಗುಡಿ ಸುತ್ತ ಹಾಕ್ಲಿಕ್ಕೆ ನಿನಗೆ ಆಗಲಿಲ್ಲಪ್ಪ. ಹೋಟೆಲ್ ಸುತ್ತ ಹಾಕದಿ, ಮಂದಿರ ಸುತ್ತ ಹಾಕಲಿಕ್ಕೆ ನಿನಗೆ ಆಗಲಿಲ್ಲಪ್ಪ. ಮತ್ತು ಮೇಲೆ ನನಗೆ ಹೆಂಗೆ ಇರ್ತಾರೆ ಆಗಂಗಿಲ್ಲ. ನಿಮ್ಮ ತಪ ಅಂದ್ರೇನು? ಕಣ್ಣ, ಕಿವಿ, ಕೈಯ, ಕಾಲು, ಮನಸ್ಸು, ಇವುಗಳನ್ನು ಪರಮಾತ್ಮನಿಗಾಗಿ ದುಡಿಸೋದಕ್ಕೆ ತಪಸ್ಸರಿ ಅಂತಾರೆ. ಮತ್ತೊಂದು ಏನು ಎಲ್ಲಿ ಹೋಗೋ ಜರೂರತಿಲ್ಲ. ನಿಮ್ಮ ಮನೆಯಾಗೆ ಕಣ್ಣ ಇಷ್ಟು ದೇವ್ರು ನೋಡಬೇಕು, ನಿಮ್ಮ ಬಾಯಿ ಇಷ್ಟು ದೇವ್ರನ್ನ ಹಾಡಬೇಕು, ನಿಮ್ಮ ಕೈ ಇಟ್ಟು ದೇವ್ರ ಸಹಾಯ ಮಾಡಬೇಕು, ನಿಮ್ಮ ಕಾಲಿಟ್ಟು ಏನಪ್ಪ ಅಂದ್ರೆ ಹೋಗಬೇಕು ದೇವ್ರ ಗುಡಿಗೆ. ಇಷ್ಟು ಮಾಡಿದ್ರೆ ಇದೇ ಮನುಷ್ಯ ತಪಶ್ಚರ್ಯ ಅದ. ನೀವೆಲ್ಲರೂ ತಪಸ್ವಿಗಳೇ, ಎಲ್ಲಿ ಹೋಗೋ ಜರೂರತನೇ ಇಲ್ಲ. ಇದು ತಪ ಮಾಡಲಾರ್ದೆ ನಂಗೆ ಸುಖಿ ಆಗಬೇಕು ಅಂದ್ರೆ ಅಸಾಧ್ಯ ಅಂತಾರೆ ಶಾಸ್ತ್ರಕಾರರು. ಮೊಟ್ಟ ಮೊದಲು ಪರಮಾತ್ಮನಿಗಾಗಿ, ಮಹಾತ್ಮರಿಗಾಗಿ ನಿಮ್ಮ ಕಣ್ಣು, ಕಿವಿ, ಕೈಯ, ಕಾಲ, ಮನಸ್ಸ ಕಷ್ಟ ಕೊಡೋದಕ್ಕೆ ತಪಸ್ಸು ಅಂತಾರೆ. ಅಂಥವರಿಗೆ ಸುಖ ಸಿಗ್ತದೆ. ಹೌದಲ್ಲ? ಜಡ್ ಬಂದ ಕಾಲಕ್ಕೆ ನಾವೆಲ್ಲ ಭವರೋಗಿ ಇದ್ದೇವೆ. ಜಡ್ ಬಂದ ಕಾಲಕ್ಕೆ ಸ್ವಲ್ಪ ಮನುಷ್ಯ ಬಾಯಿ ಕಟ್ಟದ ಅಂದ್ರೆ ಅಂತಿರಲ್ಲ ನೀವು, ತಪಶ್ಚರ್ಯ ಅದು. ಬಾಯಿ ಕಟ್ಟದ ಅಂದ್ರೆ ಆರೋಗ್ಯ ಜಲ್ದಿ ಆಗ್ತಾನೆ. ಕಣ್ಣಿಗೆ ಏನಾಗಿ ದಿನ ಔಷಧ ಹಾಕಿದೆ ಅಂದರೆ ಜಲ್ದಿ ಕಣ್ಣು ಚಲೋ ಆಗ್ತವೆ. ಹಂಗೆ ನಮ್ಮ ಜೀವನದಲ್ಲಿ ನಾವು ಇಷ್ಟು ಮಾಡೇ ತೀರ್ತೀನಿ, ಇಷ್ಟು ನೀಡೇ ತೀರ್ತೀನಿ, ಇಷ್ಟು ಹಾಡೇ ತೀರ್ತೀನಿ ಅಂತ ತಪಶ್ಚರ್ಯ ನೀವು ಮಾಡಬೇಕು. ಇದಕ್ಕೆ ತಪ ಅಂತಾರೆ. ಇಷ್ಟು ಟೈಮ್ ನಾ ದೇವ್ರು ನೋಡ್ತೀನಿ, ಇಷ್ಟು ಟೈಮ್ ದೇವ್ರು ಕೇಳ್ತೀನಿ, ಇಷ್ಟು ದೇವ್ರ ಭಜನೆ ಮಾಡ್ತೀನಿ, ಇಷ್ಟು ದಾನ ಮಾಡ್ತೀನಿ, ಇಷ್ಟು ಗುಡಿ, ಇದೇ ತಪಶ್ಚರ್ಯ ಅದ. ಇದು ಇಲ್ಲ ಅಂದ್ರೆ ಮನುಷ್ಯನಿಗೆ ಶಾಂತಿ ಸುಖ ಸಿಗುವುದಿಲ್ಲ. ಎರಡನೇದು ಸುಖ ಬೇಕಾದ್ರೆ ಕೊಡಕ್ಕೆ ಕಲಿಬೇಕ್ರಿ, ದಾನಂ. ನೋಡ್ರಿ, ದಾನಂ ಭಾಳ ಶಾಂತಿ ಅದಲ್ರಿ. ನಾನು ನಿಮಗೆ ಒಂದು ಮಾತು ಹೇಳ್ತೀನಿ, ಎಷ್ಟೋ ಸಾರಿ ಹೇಳೀನಿ. ಹಸ್ತೀರಿ ಮಧ್ಯಾಹ್ನದಾಗ, ಮುಂಜಾನೆ ಹೇಳು ಉಪವಾಸ ಇದ್ದೀರಿ, ಮಧ್ಯಾಹ್ನದಾಗ ಹಸ್ತೀರಿ. ದಾರ್ಯಾಗ ಎಲ್ಲೇರು ಗಿಡದ ಕೆಳಗೆ ಬುತ್ತಿ ಬಿಚ್ಕೊಂಡು ಕುಂತೀರಿ, ಮುಂಜಾನೆದು ಉಂಡಿಲ್ಲ ನೀವು. ಅದೇ ಕಾಲಕ್ಕೆ ಉಣ್ಬೇಕಂತ ಬಿಚ್ಚಿರಿ, ಅದೇ ಕಾಲಕ್ಕೆ 2 ದಿನ ಉಪವಾಸ ಇದ್ದ ಮನುಷ್ಯ ಬಂದು ನಿಮ್ಮ ಮುಂದೆ ನಿಂತ ಅಂತ ಕೇಳಿದರೆ 2 ದಿನ ಊಟ ಸಿಕ್ಕಿಲ್ರಿ, ನನ್ನ ಜೀವ ಹೊಕ್ಕದ್ರಿ ಅಂತ ಅನ್ನಕತ್ಯಾನಂದ್ರೆ ಉಪವಾಸ. ಅವನಿಗೆ ರೊಟ್ಟಿ ಕೊಟ್ರಿ, ನೀವು ಬರೀ ನೀರು ಕುಡಿದ್ರಿ ಅಂದ್ರೆ ಆ ಆನಂದ ನೀವು ಮಾಡಿರಿಲ್ಲಿ ಮಾಡಿ ನೋಡ್ರಿ, ನಿಮಗೆ ಎಷ್ಟು ಆನಂದ ಆಗ್ತದೆ ಗೊತ್ತಾ? ನಿಮಗೆ ಆನಂದ ಉಂಡೋದಕ್ಕಿಂತಲೂ ಹೆಚ್ಚಿಗೆ ಆನಂದ ನಿಮ್ಗೆ ಆಗ್ತದೆ. ಮಾಡಿ ನೋಡ್ರಿ. ಹಸದು ಪ್ರಾಣ ಹೋಗತಕ್ಕಂಥ ಮನುಷ್ಯನಿಗೆ ನೀವು ಊಟ ಬಿಟ್ಟು ಅವನ ಬಾಯಿಗೆ ತುತ್ತು ಹಾಕದಿ ಅಂದರೆ ನಿನಗೆ ಆದಂಥ ಆನಂದ ಉಂಡ್ರೂ ಆಗೋದಿಲ್ಲ. ಅಷ್ಟು ಆನಂದ. ಇವತ್ತು ನಾ ಏನೋ ಒಂದು ಮಹಾನ್ ಪುಣ್ಯ ಮಾಡೀನಿ ಪರಮಾತ್ಮ, ನಿಮ್ಮ ಮನಸ್ಸಿಗೆ ಆನಂದ ಹಾಕದ್ರಿ. ಆ ಆನಂದ ನಿನಗೆ ಸಾಯುತಕ್ಕ ನೆನಪಿರ್ತದೆ. ಹೋಳಿಗೆ ಉಂಡ ಆನಂದ ನೆನಪಿರಂಗಿಲ್ಲ. ಪುರಿ ಬಾಸಂದಿ ಉಂಡ್ರೆ ಹೋಗಿಬಿಡ್ತದೆ, ಬಾಲುಷಿ ತಿಂದರೆ ಹೋಗಿಬಿಡ್ತದೆ, ರಸಗುಲ್ಲ ತಿಂದರೆ ಹೋಗಿಬಿಡ್ತದೆ. ಪರಂತು ಒಬ್ಬ ದುಃಖಿ ಮನುಷ್ಯನಿಗೆ ನೀ ಮಾಡಿದ ಸಹಾಯ ನಿನ್ನ ಜನ್ಮ ಇರೋ ತನಕ ನಿನಗೂ ನೆನಪಿರ್ತದೆ, ಅವನಿಗೂ ನೆನಪಿರ್ತದೆ. ಅದನ್ನು ನೆನಪು ಮಾಡಿಕೊಂಡು ನಿನಗೆ ಆನಂದ ಆಗ್ತದೆ. ಇದೇ ಸ್ವರ್ಗ ರೀ. ಇದಕ್ಕೆ ಸ್ವರ್ಗ ಅಂತಾರೆ. ದೀನರು ದುಃಖಿಗಳನ್ನು ಕಂಡು ಅವರಿಗೆ ಮಾಡಿದ ಸಹಾಯ ಆನಂದ ಏನದ? ಭಾಳ ಆನಂದ. ಭಿಕ್ಷಾ ಬಿಡತಕ್ಕಂಥ ಮನುಷ್ಯನಿಗೆ ಒಂದಿಷ್ಟು ಒಂದು ರೊಟ್ಟಿ ಇಲ್ಲ ಅನ್ನೋದಕ್ಕಿಂತಲೂ ಒಂದು ತುತ್ತ, ಒಂದು ಅರ್ಧ ರೊಟ್ಟಿ ಕೊಟ್ಟು ಅಂತಂದ್ರೆ ಅದರ ಆನಂದನೇ ಭಾರಿ. ಅದರ ಏನೋ ಮಾಡಿದ್ನಲ್ಲಪ್ಪ ಅಂತ ಆನಂದ ಅನ್ನಿಸ್ತದೆ. ಎಷ್ಟೇ ಕೊಡ್ರಿ, ನೀವು 10 ಪೈಸೆನೇ ಕೊಡ್ರಿ. ಅವನಿಗೇನು ಬ್ಯಾನ್ ಆಗಿದೆ, ನಿನಗೇನು ಧಾಡೆ ಆಗ್ಯದ, ಕೊಡೋದರಿಲ್ಲ, ಮತ್ತಿಟ್ಟು ಮೇಲೆ ಮಾತಾಡೋದು. ಅವನಿಗೆ ಧಾಡೆ ಆಗಿಲ್ಲ, ನಿಮಗೇನು ಬ್ಯಾನ್ ಬಂದದ, ಕೊಡೋನಿಗೆ ನಿನಗೂ ಕೊಡು. ಅವನು ಅಂದ ನಿಮಗೇನು ಧಾಡೆ ಆಗ್ಯದ ಕೊಡು ಅಂದ್ರೆ ಕೊಡದಿದ್ರೆ ಸುಮ್ಮನೆ ಗಪ್ಪ ಇರ್ರಿ. ಇನ್ನೊಬ್ಬರ ಬಗ್ಗೆ ಆಡೋಕ್ಕೆ ನಿಮಗೇನು ಅಧಿಕಾರ? ಆ ಜಗದಾಗ ನೀ ಇದ್ರೆ ಗೊತ್ತಾಗ್ತದೆ. ಆ ಜಗದಾಗ ನೀ ಇದ್ರೆ ಗೊತ್ತಾಗ್ತದೆ. ಬೇಡವ ಸುಮ್ಮನೆ ಬೇಡಂಗಲ್ಲ, ಎಷ್ಟು ಬೇಯಿಸ್ಕೋಬೇಕಾಗ್ತದೆ, ಅವನು ಎಷ್ಟು ಅನಿಸ್ಕೋಬೇಕಾಗ್ತದೆ. ಕೊಡವನೇ ಇಷ್ಟು ಅಂತಿ, ಬೇಡವನಿಗೆ ಎಷ್ಟು ತಾಪಾಗ್ಯದ ಗೊತ್ತದ. ಅವನು ಅಲ್ಲಿ ಪರಮಾತ್ಮ ಅದಾನ. ಬೇಕಾದ್ರೆ ಕೊಡು, ಅಲ್ಲಾದ್ರೆ ಬಾಯಾಗ ನಾಲ್ಗಿಟ್ಕೊಂಡು ಸೋಮ್ಕೊಂಡ್ರು. ಇನ್ನೊಬ್ಬರಿಗೆ ಆಡೋ ಅಧಿಕಾರ ನಿನಗೇನದ?
ನಿನಗೇನದು, ನಿನಗೇನು ಧಾಡಾಗ್ಯದ, ನಿನಗೇನು ಬ್ಯಾನಾಗ್ಯದ, ಯಾಕೆ ಮತ್ತೆ ಕೊಡಂಗಿಲ್ಲ ಸುಮ್ಕೊಂಡ್ರು. ಮನುಷ್ಯನಿಗೆ ಪುಣ್ಯ ಗಳಿಸೋಕೆ ಏನು ಕಡಿಮೆ ಅದ ರೀ? ಅಲ್ಲದ್ದನ್ನು ಆಡಲಿಕ್ಕೆ ಬಾಯಲ್ಲ, ನೋಡಲಾರ್ದನ್ನು ನೋಡೋಕ್ಕೆ ಕಣ್ಣಿಲ್ಲ, ಕೇಳಬಾರ್ದನ್ನು ಕೇಳೋ ಸಲುವಾಗಿ ಕಿವಿ ಕೊಟ್ಟಿಲ್ಲ ಪರಮಾತ್ಮ, ಮಾಡಬಾರ್ದನ್ನು ಮಾಡೋಕ್ಕೆ ಕೈ ಕೊಟ್ಟಿಲ್ಲ, ಹೋಗಬಾರ್ದಲ್ಲಿ ಹೋಗೋಕ್ಕೆ ಕಾಲು ಕೊಟ್ಟಿಲ್ಲ. ಲಕ್ಷ್ಯ ಇಡು, ಇವು ನಿನ್ನ ಸುಖದ ಸಾಧನಗಳದಾವು, ತಪ್ಪು ಉಪಯೋಗ ಮಾಡಬೇಡ. ಚಾಕುಲೆ ಹಣ್ಣು ಕೊಯ್, ಬಟ್ಟು ಕೊಯ್ಬೇಡ. ಎರಡಕ್ಕೂ ಕಾರಣದ, ಬಟ್ಟೂ ಕೊಯ್ತದ, ಹಣ್ಣನ್ನು ಕೊಯ್ತದ. ಹಣ್ಣು ಕೊಯ್ದರೆ ನಿಂಗೆ ಆನಂದ ಹಾಕದ, ಬಟ್ಟು ಕೊಯ್ದ್ರೆ ಹೋಳಿ ಹುಣ್ಣಿ ಹಾಕದ. ರಕ್ಷೆ ಇಡಬೇಕು. ಹಾಗೆ ಮನುಷ್ಯನಿಗೆ ಸಂಸಾರಕ್ಕೆ ಕಷ್ಟಪಡೋದಕ್ಕಿಂತಲೂ ಸ್ವಲ್ಪ ಸ್ವಲ್ಪ ಪೂಜೆಗೆ ಕಷ್ಟ ಬಿಡ್ರಿ, ಅದು ತಪ ಅದ. ಸ್ವಲ್ಪ ಒಂದು ತಾಸು ಹಸಿವಿ ತಾಳ್ರಿ ದೇವ್ರ ಸಲುವಾಗಿ, ಅದು ತಪ ಅದ. ಏನು ನೀವು ಮಾಡುವೆ, ಏನು ಮಾಡಕತ್ತೀರಿ, ಇವೇ ಸ್ವಲ್ಪ ಪರಮಾತ್ಮನ ಹೆಸರು ಮೇಲೆ ಮಾಡಿದ್ರೆ ತಪಶ್ಚರ್ಯ ಹಾಕದ್ರಿ. ಉಪವಾಸ 2 ಸಲ ಬಿದ್ದಿಲ್ಲ ನೀವು. ಯಾರೇ ನಿಮ್ಮ ಮನ್ಯಾಗ ನಿಮ್ಮ ಓಣೆ ಸತ್ರ ಉಣ್ತೀರಿ, ಉಪವಾಸ ಇರ್ತೀರಿಲ್ಲ? ದೇವ್ರ ಸಲುವಾಗಿ ಇದ್ದೀರಿ? ಇಲ್ಲ ಇಲ್ಲ. ಸಂಸಾರಕ್ಕೆ ಉಪವಾಸ ಇರ್ತೇವೆ ರೀ, ಜಡ್ಡು ಬಂದ್ರೆ ಉಪವಾಸ ಇರ್ತೇವೆ. ಪರಮಾತ್ಮಗೆ ಉಪವಾಸ ಇರೋಕ್ಕೆ ನಾವು ತಯಾರಿಲ್ಲ. ತಪ ಅನ್ನೋದು, ಉಪವಾಸ ಇರೋದು ತಪ ಇಷ್ಟೇ. ಆದರೆ ಅಲ್ಲಿ ಇರ್ತೇವೆ, ಇಲ್ಲಿ ಇರಂಗಿಲ್ಲ. ಅದು ತಾಪದ, ಇಲ್ಲಿ ತಪ ಅದ. ಶಾಸ್ತ್ರ ಹೇಳ್ತ ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ ತಪ ಇರಬೇಕು. ಎರಡನೇದು, ಮನುಷ್ಯನಿಗೆ ಶಾಂತಿ ಸಿಗಬೇಕಾದ್ರೆ ಏನರ ಕೊಡಕ್ಕೆ ಕಲಿಬೇಕ್ರಿ, ಕೊಡಬೇಕು. ಏನು ಅದ ಕೊಡ್ರಿ, ಏನೂ ಇಲ್ಲ ಅಂದ್ರೆ ವಚನದಾನವನು. ನಿಜಗೊಂಡ್ರು ಮಾತಾಡೋಕ್ಕೆ ಬರ್ತಾ ಇಲ್ಲ, ಚೆಂದಾಗಿ ಮಾತಾಡ್ರಿ. ನಿನಗೇನು ಬೇನಾಗ್ಯದ, ಹಿಡ್ಕೋಣ ಇದ್ದಂಗಿದ್ದಿ, ದುಡಿಬೇಕು, ಯಾಕೆ ಬೇಡಕ್ಕೆ ಬಂದಿದ್ದಿ? ಅವನಕ್ಕಿಂತ ಕೋಣ ನಾವಿಲ್ಲ. ನಮ್ಮ ಮನೆಯಾಗಿದ್ದವ್ರು ಕೋಣೆ ಇದ್ದೇವೆ. ನೀ ಕೊಡಬೇಕಿದ್ರು ಕೊಡಿಲ್ಲ, ಆಡ್ತ್ಯಾಕ ಇಲ್ಲ ಅಂತ ಹಿಂಗೆ ಕೈ ಮುಗಿ. ನಮ್ಮ ಮನೆಯಾಗ ಶಾಸ್ತ್ರ ಮನುಷ್ಯ ದಾನ ಮಾಡೋಕ್ಕೆ ಕಲೀರಿ. ದಾನ ಅಂದ್ರೆ ಏನು ರೀ? ಏನರೇ ನಿಮಗೆ ನೀವು ಮರೆತು ಕೊಡೋದು, ನಾ ಕೊಟ್ಟಿನ ಅನ್ನೋದು ಇಡಬಾರ್ದ್ರೆ. ಕೊಡಕ್ಕೆ ನಮ್ಮದೇನದ ರೀ? ನಮ್ಮದೇನದ? ದೇವರ ಮನೆ ಇದು, ಈ ಜಗವೆಲ್ಲ ನಾವೆಲ್ಲ ಬಾಡಿಗೆದಾರರು, ಜೀವಿಗಳೆಲ್ಲ. ಬಾಡಿಗೆ ಇದು ಮನುಷ್ಯನಿಗೆ ಬಾಗಿಲು ಬಾಗಿಲು ಮತ್ತು ಹಚ್ಚಕ್ಕೆ ಬರ್ತದೆ ರೀ. ಕಿಡಿ ತೆಗೆದು ಬಾಗಿಲು ಹಚ್ಚಕ್ಕೆ ಬರೋಂಗಿಲ್ಲ, ಬಾಗಿಲು ತೆಗೆದು ಕಿಡಿ ಹಚ್ಚಕ್ಕೆ ಬರೋಂಗಿಲ್ಲ. ಬಾಡಿಗೆ ಮನೆಯಾಗ ಹೆಂಗದ ಇರಬೇಕು, ನೀವು ಇದ್ದು ಹೋಗ್ಬೇಕಷ್ಟೇ. ಇದು ಪ್ರಪಂಚ ಬಾಡಿಗೆ ಮನೆ ಅದ ರೀ. ನನ್ನ ಮನೆ ಇಲ್ಲ, ನನ್ನ ಹೊಲ ಇಲ್ಲ, ನನ್ನ ಗಂಡ ಇಲ್ಲ, ನನ್ನ ಹೆಂಡತಿ ಅಲ್ಲ, ಏನೋ ಸಂಬಂಧ ಕೂಡಿದ್ದೇವೆ. ಯಾತ್ರಕ್ಕೆ ಹೋದಲ್ಲಿ ಕೂಡ್ತಿರಲ್ಲ, ಅವ್ರವರು ಇವರು ಕೂಡಂಗಿಲ್ಲ. ಹಂಗೆ ನಾವು ಗಂಡ ಹೆಂಡತಿ ಮಕ್ಕಳು ಮಾವ ಅತ್ತೆ ಎಲ್ಲ ಕೂಡಿದ್ದೇವೆ. ನಾವು ಹೊತ್ತು ಹೊಂಟ್ರೆ ಬಿಟ್ಟು ಹೋಗೋದದ. ಯಾಕೆ ಇದ್ರೊಳಗೆ ಇಷ್ಟು ಕಷ್ಟ ಬಿಡ್ತೀಯಪ್ಪ? ಯಾಕೆ ಇದ್ರೊಳಗೆ ಇಷ್ಟು ಸುಳ್ಳು ಮಾತಾಡ್ತೀಯಪ್ಪ? ಯಾಕೆ ಇದ್ರೊಳಗೆ ಇಷ್ಟು ಪಾಪ ಮಾಡ್ತೀಯಪ್ಪ ಅಂತ ಕೇಳ್ತಾರೆ ಅವರು. ಅದಕ್ಕೆ ಪರಮಾತ್ಮ ಏನು ಅದು ನಮ್ಮದು ಯಾವುದೂ ಅಲ್ಲ. ದುಡ್ಡು ನಂದು, ಹೊಲ ನಂದು, ಬಂಗಾರ ನಂದು, ಇವ್ಯಾವೂ ನಮ್ಮ ಅಲ್ರಿ. ದುಡ್ಡು ನಮ್ಮದದ, ಗೌರ್ಮೆಂಟದು. ಭೂಮಿ ನಮ್ಮದದ, ಸರ್ಕಾರದ್ದು. ನಮ್ಮದೆಲ್ಲ ಸರ್ಕಾರ ಹೇಳಂದ್ರೆ ಎದ್ದು ಹೋಗ್ಬೇಕು. ನಾವೆಲ್ಲಿದು ಕಟ್ಟಿಸ್ತೇವಪ್ಪ ಹೋಗು ಅಂದ್ರೆ ಹೋಗ್ಬೇಕು. ನಮ್ಮದು ಯಾವುದು ದುಡ್ಡು ನಮ್ಮದದ? ಇಲ್ಲ, ಸರ್ಕಾರದದ. ಅವ್ರು ಆ ಕಾಗದಕ್ಕೆ 10 ರೂಪಾಯಿ ಅಂದಾರ, 50 ಅಂದಾರ, ಹ್ಞೂ ಅಂದೇವು ನಾವು. ನಾಳೆ ಕ್ಯಾನ್ಸಲ್ ಅಂದ್ರೆ ಮುಗಿದೋಯ್ತು. ನಮ್ಮದಿಲ್ಲ, ದುಡ್ಡು ನಮ್ಮದಿಲ್ಲ, ಭೂಮಿ ನಮ್ಮದಿಲ್ಲ. ಅದಕ್ಕೆ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಇವು ಜಗಕ್ಕೆ ಇಕ್ಕಿದ ಇದೀ. ದುಡ್ಡು ನಂದಂದಿ ಅಂದರೆ ಇದು ನಿನಗೆ ಇದೀ. ಭೂಮಿ ನಂದಂದಿ ಅಂದರೆ ಇದು ನಿನಗಿದಿ ಅಂತ ನಿನಗೆ ಕಾಡ್ತದ. ಈ ಭೂಮಿ ನಂದು ಅಂದವರು, ಬಂಗಾರ ನಂದು ಅಂದವರು, ಹೆಣ್ಣು ನಂದು ಅಂದವರು ಹೋಗ್ಯಾರ. ಯುದ್ಧ ಆಗ್ಯಾವ, ಮಹಾಭಾರತ ಅದು ಯುದ್ಧ ಆಗ್ಯಾವ, ರಾಮಾಯಣ ಆಗ್ಯಾವ. ಹೆಣ್ಣಿಗಾಗಿ ರಾಮಾಯಣ ಆಯಿತು, ಮಣ್ಣಿಗಾಗಿ ಮಹಾಭಾರತ ಆಯಿತು. ನಿಂದೆಷ್ಟು ಹೆಣ್ಣ, ನಿಂದೆಷ್ಟು ಮಣ್ಣ. ಸೀತೆಯಂತೆ ಸುಂದರಳೆ
ಧನಪದಿಗಿಂತ ಸಿರಿವಂತಾನೆ ಕೇಳ್ತಾರೆ. ಸೀತಾಗಿಂತ ಸುಂದರ ಇದ್ದಿ, ಲಕ್ಷ್ಮಿಗಿಂತ ಸಾವುಕಾರ ಇದ್ದೀರಿ, ಯಾಕೆ ಅಭಿಮಾನ ಮಾಡ್ತಿ? ಮನುಷ್ಯನಿಗೆ ಇದನ್ನು ಏನು ನಿಮಗೆ ಪರಮಾತ್ಮ ನಿಮಗೆ ಕೊಟ್ಟಾನ, ಅವ ಮಂದಿ ಕೂಡ ಕೊಟ್ಟಾನ. ನೆನಪಿಡ್ರಿ. ಬಾಯಿ ಕೊಟ್ಟಾನ, 2 ಮಾತು ಚಂದ ಆಡ್ರಿ. ಕಣ್ಣು ಕೊಟ್ಟಾನ, ಚಲೋ ನೋಡ್ರಿ. ಕಿವಿ ಕೊಟ್ಟಾನ, ಚಲೋದು ಕೇಳ್ರಿ. ಕೈ ಕೊಟ್ಟಾನ, ಸೇವಾ ಮಾಡಿರಿ. ಕಾಲು ಕೊಟ್ಟಾನ, ಗುಡಿ ಹೋಗ್ರಿ. ಇವು ನಮ್ಮ ಸಲುವಾಗಿ ಅಲ್ರಿ, ಇವು ನಮ್ಮ ಸಲುವಾಗಿ ಅಲ್ಲ. ಇವು ಪರೋಪಕಾರಾಯ ಶರೀರಮಿದಂ. ಇದು ಇನ್ನೊಬ್ರಿಗೆ ಕಲ್ಯಾಣ ಮಾಡೋಕ್ಕೆ ಶರೀರ ಅದ ರೀ. ನನ್ನ ತಾಟ ತೂತ ನನ್ನ ಬಾಯಿ ಹಾಕ್ಕೊಳ್ಳೋದು ದೊಡ್ಡ ಸ್ಥಾನಕ್ಕೆ, ನಾ ಕಲಿಸಿ ತೂತು ಇನ್ನೊಬ್ಬರ ಬಾಯಿಗೆ ಹಾಕೋದು ದೊಡ್ಡದು. ಇನ್ನೊಬ್ಬರ ಬಾಯಿ ಹಾಕಿದ್ರೆ ನಿನ್ನ ಹೊಟ್ಟೆನೂ ತುಂಬ್ತದೆ, ನಿನ್ನ ಮನಸ್ಸು ತುಂಬ್ತದೆ. ಹೆಂಗದ್ರಿ? ಶರೀರದೊಳಗೆ ಮಹಾತ್ಮರು ಹೇಳ್ತಾರೆ, ಜೀವನದಲ್ಲಿ ದಿನಂಪ್ರತಿ ಮಾಡಬೇಕು ದಾನ. ದಾನ ಮಾಡಂಗಿಲ್ಲ, ಮಾಡೋರು ನೋಡಿ ಸೋಂಬೇರಾಗಿಲ್ಲ. ಅಲ್ಲಿ ರಾಕ್ ಕೊಟ್ಟಾನ, 5 ಕೊಟ್ಟ, ಹಿಂಗೆ ಕೊಡ್ಕೋತ ಹೋಗ್ತಾನೆ, ಹಾಳಾಗಿ ಹೋಗ್ತಾನೆ. ತಾರೆ ಕೊಡಂಗಿಲ್ಲ, ಕೊಟ್ಟವ್ರದೇ ನೋಡೋಕ್ಕೂ ಹಂಗಿಲ್ಲ. ಇಂಥ ಪಾಪಿಗಳಿರ್ತೇವೆ ನಾವು. ಯಾರು ದಾನ ಮಾಡೋದು ನೋಡಿ, ಪರಮಾತ್ಮ ನನಗೆ ಕೊಟ್ಟಿಲ್ಲಲ್ಲಪ್ಪ, ನಾನು ಮಾಡ್ತಿದ್ದೆ, ನನಗೆ ಕೊಟ್ಟಿಲ್ಲ ಪರಮಾತ್ಮ ಅನ್ಬೇಕು. ಅವ್ರು ಕೊಡೋರಿಗೆ ನೋಡಿ ಸಂತೋಷ ಪಡ್ಬೇಕ್ರಿ. ಕೊಡಲಿಲ್ಲದೊಂದು ಗುಣವಿಲ್ಲರ ದೊಡ್ಡೊಡೆ ತಡೆಗಡೆ ಮೂಗ ಕೊಯ್ಯದೆ ಮಣ್ಬನೇ ನಮ್ಮ ಕೂಡಲು ಸಂಗಮ ದೇವ. ಕೊಡಕ್ಕೆ ಆಗಲಿಲ್ಲ ಅಂದರು ಕೊಡೋರು ನೋಡಿ ಸಂತೋಷ ಪಡಲಿ ಅಂದ್ರೆ ನಿನ್ನ ಕಡಿಯೋ ಮೂಗು ಕೊಯ್ತಾನಂತ. ಮೂಗ ಕೊಯ್ಯದ ಮಣ್ಮನೆ ನಮ್ಮ ಕೂಡಲು ಸಂಘ. ಮನುಷ್ಯನ ಕೈಯಿಂದ ದಾನ ಮಾಡಬೇಕು. 2 ಚಲೋ ಮಾತಾಡ್ರಿ, 2 ಚಲೋ ಕೇಳಿ. ದಾನನೇ ವಚನ ದಾನವನು. ದುಃಖಿಗಳಾಗಿ ಬಂದವ್ರಿಗೆ ಚಂದಾಗಿ ಮಾತಾಡ್ರಿ. ದೇವ್ರು ನಿಮಗೆ ಚಲೋ ಮಾಡಿರಿ, ಪರಮಾತ್ಮ ನಿಮಗೆ ಚಂದ ಮಾಡಿರಿ. ನಿಮಗೆ ಆರೋಗ್ಯ ಚಂದ ಮಾತಾಡೋಕ್ಕೆ ಏನು ಗಂಟು ಹೋಗಿದ್ರಿ ನಿಮಗೆ? ಮಾತು ವಚನೇ ದರಿದ್ರತ. ಮನುಷ್ಯ ಸಮಾಗಲಿ 2ನೇದ ದಾನ. ಇದು ದೊಡ್ಡ ಗುಣ. ತಪಸ್ಸು ಸುಖದ ಸಾಧನದ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ. ಕೊಟ್ಟದ್ದು ಕೆಟ್ಟಿ ತನಬೇಡ, ಕಟ್ಟಿಹುದು ಬುತ್ತಿ ಮುಂದೆ ಸರ್ವಜ್ಞ. ನೀವು ಮಾಡೋದು ದಾನ ಮಾಡೋದು ನಿಮಗೆ, ಉಂಡದ್ದು ಮಂದಿಗೆ. ನೀವೇನು ಮುಣ್ತಿರಲ್ಲ ಅದು ಮುಂಜಾನೆ ಅಲ್ಲಿಗೆ. ಏನು ದಾನ ಮಾಡ್ತೀರಿ ಅದು ನಿಮಗೆ ಮುಂದಿನ ಬುತ್ತಿ. ಲಕ್ಷ್ಯಡ್ರಿ, ಮುಂದಿನ ಬುತ್ತಿ ಅದು ಪುಣ್ಯಾತ್ಮರೇ. ಅದಕ್ಕೆ ದಾನ ಇದು ಏನಪ್ಪ ಅಂತ ಕೇಳಿ, ಸುಖದ 2ನೇ ಸಾಧನ. ತಪಸ್ಸು 1ನೇ ಸಾಧನ, ದಾನ ಇದು 2ನೇ ಸಾಧನ. ದಾನ ಮಾಡಲಾರ್ದೆ ದೇವ್ರಿಗೆ ಕೇಳಕ್ಕೆ ಬಂದ್ರೆ ಏನು ಕೊಡೋಂಗಿಲ್ಲ. ಕಾಯಿ ಇಲ್ಲ, ಕರ್ಪೂರ ಇಲ್ಲ, ಬಂದೆ ನಿನ್ನ ಗುಡಿಗೆ, ವರ ಇಲ್ಲ, ಶಾಪ ಇಲ್ಲ, ಹೋಗಿ ನಿನ್ನ ಮನೆಗೆ. ಸೀದಾ ದೇವರು ಸೀದಾ ಹೇಳ್ತಾನೆ, ಹೋಗಂಗೆ ಏನು ತಂದಿಲ್ಲ ಹಾಗೆ ಹೋಗಂತಾನೆ. ಹ್ಯಾಂಗೆ ಬಂದಿದ್ದಿ ಹಾಗೆ ಹೋಗು. ಕೈ ತುಂಬ್ಕೊಂಡು ಬಂದಿದ್ದಿ, ಕೈ ತುಂಬ್ಕೊಂಡು ಉಡಿ ತುಂಬ್ಕೊಂಡು ಹೋಗ್ತಿದ್ದಿ. ಕೈ ತುಂಬ್ಕೊಂಡು ಬಂದಿದ್ದಿ, ಉಡಿ ತುಂಬ್ಕೊಂಡು ಹೋಗ್ತಿದ್ದಿ. ಖಾಲೆ ಕೈಲಿ ಬಂದಿದ್ದಿ, ಕೈನೂ ಖಾಲೆ, ಉಡಿನೂ ಖಾಲೆ, ನಿನ್ನ ಮನೆಗೆ ಹೋಗು ಅಂತಾನೆ ಪರಮಾತ್ಮ. ಅದಕ್ಕೆ ಶಾಸ್ತ್ರದಾಗಪ್ಪ ದಾನ ಇದು ಸುಖದ 2ನೇ ಸಾಧನ. 7 ಅದಾವ ಸುಖ ಸಿಗ್ಬೇಕಾದ್ರೆ 7 ಅದಕ್ಕೆ 2ನೇ ಸಾಧನ ದಾನದ. ದಾನ ಅಂದರೆ ಏನು ದಾನ ಮಾಡಬೇಕು? ಯಾರು ದಾನ ಮಾಡಬೇಕು? ಯಾರಿಗೆ ಮಾಡಬೇಕು? ಸಿಕ್ಕವ್ರಿಗೆ ಮಾಡೋದಾ? ಸಿಕ್ಕದ್ದೇ ಮಾಡೋದೆ? ಸಿಕ್ಕವ್ರಿಗೆ ದಾನ ಮಾಡೋಕ್ಕೆ ಬರೋಂಗಿಲ್ಲ. ಸಿಕ್ಕದ ಸಾಮಾನು ದಾನ ಮಾಡೋಕ್ಕೆ ಬರೋಂಗಿಲ್ಲ. ಸಿಕ್ಕವ್ರಿಗೆ ಮಾಡೋಕ್ಕೆ ಬರೋಂಗಿಲ್ಲ. ಸಿಕ್ಕವ್ರಿಗೆ ಯಾರು ಮಾಡೋಕ್ಕೆ ಬರೋಂಗಿಲ್ಲ. ದಾನ ಮಾಡೋಕ್ಕೆ ನಿಯಮ ಅದಾವ. ಯಾರು ಮಾಡಬೇಕು, ಏನು ಮಾಡಬೇಕು, ಯಾರಿಗೆ ಮಾಡಬೇಕು. ಎಲ್ಲರೇ ಮಾಡ್ತೀವಿ ನಾವು. ಅಚ್ಚಾ, ಇಲೆಕ್ಷನ್ ಕಂಪೇನಕ್ಕೆ ನೀವು ರೊಕ್ಕ ಕೊಡ್ತೀರಿ, ಪುಣ್ಯ ಬರ್ತದೇನು ರೀ? ಇಲೆಕ್ಷನ್ಗೆ ಬಂದಿರ್ತಾರಲ್ಲ, ಪುಣ್ಯ ಬರ್ತದೆ? ಬರೋಂಗಿಲ್ಲ. ಕೊಟ್ಟಿರಿ ಅಲ್ಲ. ದಾನ ಅಂತ ಎದಕ್ಕಂತಾರೆ?
ಎಲ್ಲಿ ಕೊಡುವುದರಿಂದ ನಮಗೆ ಪುಣ್ಯ ಬರ್ತದೆ ಅದಕ್ಕೆ ದಾನ ಅಂತಾರೆ. ದಿನಾನ ಅಂಗಡಿಯಾಗ ಕೊಡ್ಕೊಂಡು ಏನಪ್ಪ ಅಂದ್ರೆ ನೀವು ರೊಕ್ಕ ಕೊಟ್ಟು ಇಡ್ಲಿ ತಿಂದು ಬರ್ತೀರಿ, ಪುಣ್ಯ ಬರ್ತದೆ ಅಲ್ಲ? ಅಂಗಡಿ ದಿನ ಕೊಡ್ತೇವೆ ನಾವು, ಪುಣ್ಯ ಬರೋಂಗಿಲ್ಲ. ಪುಣ್ಯ ಎಲ್ಲಿ ಬರ್ತದೆ? ದಾನ ಅಂತ ಅದಕ್ಕೆ ಅಂತಾರೆ. ಎಲ್ಲಿ ನಮಗೆ ಪುಣ್ಯ ಬರ್ತದೆ ಅದಕ್ಕೆ ದಾನ ಅಂತ. ಎಲ್ಲಿ ಪುಣ್ಯ ಬರೋಂಗಿಲ್ಲ ಅದಕ್ಕೆ ದಾನ ಅನ್ನಂಗಿಲ್ಲ. ಎಲ್ಲಿ ಪುಣ್ಯ ಬರೋಂಗಿಲ್ಲ ಅವ ದರಿದ್ರಾಗಿ ಹುಡ್ತಾನೆ. ನಿಯಮದ ಅದತ್ತ ದೋಷೇಣ ದರಿದ್ರೋ ಭವಿಷ್ಯತಿ. ದಾನ ಮಾಡಲಾರ್ದವ ದರಿದ್ರ ಆಗ್ತಾನೆ. ದರಿದ್ರ ಆದಾಗ ದುಃಖ ಪಡ್ತಾನೆ, ಅವನಿಗೆ ಶಾಂತಿ ಸಿಗಂಗಿಲ್ಲ ಅಂತ ಶಾಸ್ತ್ರ ಹೇಳ್ಯಾರ. ಅದಕ್ಕೆ ಪುಣ್ಯಾತ್ಮರೇ, ಎರಡನೇ ಸಾಧನ ದಾನ ಅನ್ನೋದದೆ. ನಾಡಿಗೆ ಅದರ ಬಗ್ಗೆ ವಿಚಾರ ಮಾಡೋಣ ಅಂತ ಹೇಳ್ತಾ ನಮಸ್ತೆ.